ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮಗೆ ಬೆಳಗ್ಗೆನೇ ತೋರಿಸಿದ್ದೆ ರೀ ಮಂತ್ರಾಲಯ ಬಸ್ ಸ್ಟ್ಯಾಂಡ. ನಾನೀಗ ಮಂತ್ರಾಲಯ ಯಂತ್ರ ಬಾಗಲಕೋಟೆ ಮುಧೋಳಕ್ಕೆ ಟ್ರಾವೆಲ್ ಮಾಡಾಕತ್ತೀನಿ. ಬಾಗಲಕೋಟೆ ಮುಧೋಳಕ್ಕೆ ಹೋಗ್ಬೇಕಂದ್ರೆ ರಾಯಚೂರು, ಮುದ್ಗಲ್ಲು, ಹುನಗುಂದು, ಬಾಗಲಕೋಟೆ ಹಿಂಗೆ ಹೋಗತ್ತೆ ರೀ ರೂಟ್. ಬರ್ರಿ ಯಾವ ರೂಟ್ನಾಗ ಹೋಗುತ್ತಾ, ಏನು ಬಸ್, ಎಷ್ಟು ಫೇರ್ ಅಂತ ತಿಳಿಸ್ಕೊಡ್ತೀನಿ. ಬರ್ರಿ ನೀವು ಮಂತ್ರಾಲಯ ಯಂತ್ರ ಯಾರ ಬಾಗಲಕೋಟೆ, ಜಮಖಂಡಿ, ಮುಧೋಳ ಕಡೆ ಹೋಗೋರಿದ್ರೆ ನಿಮಗೂ ಒಂದು ಹೆಲ್ಪ್ ಆಗತ್ತೆ. ಹೆಂಗೋ ಆದ್ರೆ ನಾನು ರಾಯಚೂರಿಗೆ ಹೋಗ್ಬೇಕ್ರಿ. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನನಗೆ ಹೋಗಕ್ಕೆ. ಬರ್ರಿ ನೋಡಿ ಯಾವ ಗಾಡಿ ಸಿಗುತ್ತೆ. ರಾಯಚೂರ್ಗಂದ್ರೆ ಸಿಕ್ಕಾಪಟ್ಟೆ ಗಾಡಿ ಅದಾವೆ ನೋಡ್ರಿ. ರಾಯಚೂರು, ಬೆಂಗಳೂರು ನಿಂತೈತಿ. ಇಲ್ಲಿ ಮಂತ್ರಾಲಯ ಅದವನಿ, ಬಳ್ಳಾರಿ, ಕೊಪ್ಪಳ ನಿಂತೈತಿ. ಅಲ್ಲಿಂದ ಯಾವುದೋ ಕಲ್ಯಾಣ ಕರ್ನಾಟಕ ರಾಜಹಂಸ ನಿಂತೈತಿ. ಯಾವ್ದು ನೋಡೋಣ ಬರ್ರಿ. ಡೈರೆಕ್ಟ್ ಬಸ್ ಅಂತೂ ಸಿಗಂಗಿಲ್ಲ ರೀ. ಒಂದು ರಾಯಚೂರ್ಗೆ ಹೋಗಿ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೇಕೀಗ. ನೋಡ್ರಿ ಮಂತ್ರಾಲಯ ರಾಯಚೂರು ಇದೆ. ರಾಜಹಂಸ ಐತಿ ಇಲ್ಲೇ ಇದೆ. ನನಗೀಗ ಏನೂ ಮಾಡಲ್ಲ ರೀ. ರಾಯಚೂರಿಗೆ ಹೋಗ್ಬೇಕು. ರಾಯಚೂರಿಂತ ನೆಕ್ಸ್ಟ್ ಸಿಗ್ತಾವೆ. ಬರ್ರಿ ರಾಯಚೂರಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. APSRTC ಎಕ್ಸ್ಪ್ರೆಸ್ ಬಸ್ ನಿಂತಾವೆ. ಇದು ಕಲ್ಯಾಣದುರ್ಗ ಮಂತ್ರಾಲಯ ಬೋರ್ಡ್ ಚೇಂಜ್ ಮಾಡಕತ್ರ. ಅದು ಮಂತ್ರಾಲಯ ಅನಂತಪುರ ರೀ ಹೊಂಟಿದ್ದ. ಇವೆಲ್ಲ ಎಕ್ಸ್ಪ್ರೆಸ್ ರೀ, ಗಾಡಿ ಇದ್ದಂಗೆ ರೀ. ಮಂತ್ರಾಲಯ ಅಂತ ಕಲ್ಯಾಣದುರ್ಗ ಮತ್ತು ಬೋರ್ಡ್ ಚೇಂಜ್ ಮಾಡಿದ್ದಾರೆ ನೋಡ್ರಿ. ರೂಟ್ ಚೇಂಜ್ ಆಗ್ತಿದ್ರದೀಗ ರೀ. ನನಗೂ ಬೇರೆ ಯಾವ ಗಾಡಿ ಕಾಣುವಲ್ಲ ಹೋಗ್ಯಾವು. ನಾನು ರಾಯಚೂರು ತನಕ ಮಂತ್ರಾಲಯ ರಾಜಹಂಸ ಗಾಡಿ ಹೋಗ್ತೀನಿ. ಅಂದರೆ ಕಲ್ಯಾಣ ಕರ್ನಾಟಕ ಸಾರಿಗೆ ರೀ. ಇದು ರಾಜಹಂಸ ಏನೂ ಬ್ರ್ಯಾಂಡಿಂಗ್ ಇಲ್ಲ. ಇವಾಗ ಸುಹಾಸ್ ಅಂತೇಳಿ ಬ್ರ್ಯಾಂಡಿಂಗ್ ಇತ್ತು ಮೊದಲಕ್ಕೆ ನೋಡ್ರಿ. ಇದು ಹಳಿ ಸುಹಾಸ್ ಗಾಡಿ 2x2 ಕಾಂಬಿನೇಷನ್ ಐತಿ. KSRTC ಒಳಗೆ ರಾಜಹಂಸ, NWKRTC ಒಳಗೆ ರಾಜಹಂಸ ಹೆಂಗದವಲ್ಲ ರೀ, ಅವ್ರದ್ದು ಹಿಂಗೆ ಸುಹಾಸ್ ಇದೆ. ಬರ್ರಿ ಇಲ್ಲೇ ಕುತ್ಕೊಳ್ಳೋಣ. ಕ್ಯಾಬಿನ್ ರೈಡ್ ತೋರ್ಸೋಕೆ ಗಾವಾಗತ್ತೆ. ಮಂತ್ರಾಲಯ ಯಂತ್ರ ರಾಯಚೂರು ರೀ, 45 ಕಿಲೋಮೀಟ್ರ್ ಅದ ರೀ. ನಾನ್ ಸ್ಟಾಪ್ ಹೋಗ್ತಾರೆ. ಬರ್ರಿ ಇದಕ್ಕೆಲ್ಲ ಸಿರೀಸ್ ಇರ್ತೈತೆ ರೀ. ಇಲ್ಲಿಂತ ನೋಡ್ರಿ, ಫಸ್ಟಿಗೆ ಮಂತ್ರಾಲಯ ಯಂತ್ರ ರಾಯಚೂರಿಗೆ ಹೋಗ್ತೀನಿ ರೀ. ರಾಯಚೂರಿಂತ ಆಮೇಲೆ ಡೈರೆಕ್ಟ್ ಬಾಗಲಕೋಟೆ ಸಿಕ್ಕರೆ ಬಾಗಲಕೋಟೆ, ಇಲ್ಲ ಮುದ್ದೇಬೇಳ, ಇಲ್ಲ ಮುದ್ಗಲ್ಲ, ಇಳ್ಕಲ್ಲ, ಹಿಂಗೆ ಹೋಗಿ ಸೀದಾ ನಾನು ಮುಧೋಳ ಸೇರ್ತೀನಿ. ಎಷ್ಟು ಬಸ್ ಚೇಂಜ್ ಆಗ್ತಾವೆ ಅಂತ ನಂಗೂ ಗೊತ್ತಿಲ್ಲ. ಬರ್ರಿ ಹೆಂಗೆ ಕನೆಕ್ಟಿವಿಟಿ ಸಿಗತ್ತಲ್ಲ ಹಂಗೆಲ್ಲ ಪಟ ಬಸ್ ಇಟ್ಕೊಂಡು ಹೋಗೇ ಬಿಡೋಣ ರೀ. ಹತ್ತಿದ ಕೂಡಲೇ ಬಸ್ ಬಿಡ್ತೀವಿ. ಫಸ್ಟ್ ಟಿಕೆಟ್ ನನಗೆ ಮಂತ್ರಾಲಯ ಯಂತ್ರ ರಾಯಚೂರು 71 ರೂಪಾಯಿ ರೀ. ಎಕ್ಸ್ಪ್ರೆಸ್ ಫೇರ್ ಐತಿ, ಜಾಸ್ತಿ ಏನಿಲ್ಲ. ಅಂದ್ರೆ ಇದು ರಾಜಹಂಸ ಫೇರ, ಸುಹಾಸ್ ಫೇರ ತೊಗೊಂಡಿಲ್ಲ. ಬರ್ರಿ ನಾನ್ ಸ್ಟಾಪ್ ಇಲ್ಲಿ ಬಿಟ್ರೆ ಸೀದಾ ಇದು ರೀ ರಾಯಚೂರು ಇದೆ ನೋಡ್ರಿ. ನಾನು ನಿಮ್ಗೆ ಬೆಳಗ್ಗೆ ತೋರಿಸಿದ್ನಲ್ಲ ರೀ, ಸೇಮ್ ಗಾಡಿ ನೋಡ್ರಿ. ಅದು ರಾಜಹಂಸ, ಬಟ್ ಇದಕ್ಕೆ ಬ್ರ್ಯಾಂಡಿಂಗ್ ಇಲ್ಲ. ಇದಕ್ಕೆ ಫಸ್ಟಿಗೆ ಸುಹಾಸ್ ಅಂತ ಹೇಳಿತ್ತು, ಬಟ್ ಸುಹಾಸ್ ಗಾಡಿನೇ ಇದೆ. ಈಗೇನು ಬ್ರ್ಯಾಂಡಿಂಗ್ ಇಲ್ಲ ನೋಡ್ರಿ. ಇಲ್ಲಿಂದ 45 ಕಿಲೋಮೀಟ್ರಿಗೆ 70 ರೂಪಾಯಿ ಫೇರ್ ಜಾಸ್ತಿನ. ಯಾಕಂದ್ರೆ ನಡಬಾರ್ಕೆಲ್ಲ ಟೋಲ್ ಇರ್ಬೋದು, ಅದ್ರ ಸಲುವಾಗಿ ಎಕ್ಸ್ಪ್ರೆಸ್ ಫೇರ್ ತೊಗೊಂಡಾರ. ಇದಕ್ಕೆ ರಾಜಹಂಸ ಎಕ್ಸಿಕ್ಯೂಟಿವ್ ಫೇರ್ ಇಲ್ಲ. ಡಿಪಾರ್ಟ್ ಅದೇ ನೋಡ್ರಿ, ಭಾಳ ಹಳಿ ಗಾಡಿ ಅದ ಇದು ನೋಡ್ರಿ. ಇದು ದೇವಸ್ಥಾನದ ಪ್ರಾಂಗಣ. ನೈಟ್ ನಾನು ಆಟೋದವ್ರು ತಂದು ಇಲ್ಲೇ ಬಿಟ್ಟಿದ್ರು. ಅಲ್ಲೇನು ಎಂಟ್ರೆನ್ಸ್ ಗೋಪುರ ಕಾಣತ್ತಲ್ರಿ, ಇಲ್ಲೇ ವಾಪಸ್ ಇದು ರಿಟರ್ನ್ ರೈಲ್ವೆ ಸ್ಟೇಷನ್ ರೋಡ್ ಹಿಡ್ಕೊಂಡು ಹೋಗುತ್ತಾ ನೋಡ್ರಿ. ಬಸ್ ಎಡಗಡೆ ಕಟ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಿಟ್ಟರೆ ಇದು ನಾನ್ ಸ್ಟಾಪ್ ಅಂತ ಬೋರ್ಡ್ ಹಾಕ್ಯಾರ, ಬಟ್ ಗಿಲ್ಲೆಸ್ಕೂರು ಕ್ರಾಸಿಗೆ ಸ್ಟಾಪ್ ಐತೆ ಅಂತಾರೆ. ಮುಧೋಳಕ್ಕೆ ಹೋಗ್ಬೇಕಾಗಿದ್ರೆ ಮುಧೋಳಿಂತ್ರ ಮಂತ್ರಾಲಯ ಬಸ್ ಐತ್ರಿ, ಮತ್ತು ಮುಧೋಳಿಂತ್ರ ಗಿಲ್ಲೆಸ್ಕೂರು ಕ್ರಾಸಿಗೆ ಬಸ್ ಐತಿ. ಇದು ಔಟ್ ಆಫ್ ಸ್ಟೇಟ್ ಆಗತ್ತಲ್ರಿ ಇದು ಮಂತ್ರಾಲಯ. ನೋಡ್ರಿ ಮಂತ್ರಾಲಯ ಮಠದ ಪರ್ಮೇಸಸ್ ಬಿಟ್ಟು ಬಸ್ ಹೊರಗಡೆ ಹೊಡ್ತೀವಿ. ಇಲ್ಲಿಂದ ನಿಮಗೆ ರೈಲ್ವೆ ಸ್ಟೇಷನ್ಗೆ ಆಟೋ ಸಿಗ್ತಾವೆ ಸಿಕ್ಕಾಬಿಟ್ಟೆ ನೋಡ್ರಿ. ಇಲ್ಲಿ ಪಂಚಮುಖಿ ಆಂಜನೇಯನ ಟೆಂಪಲ್ ಐತಿ. ಕಲ್ಲು ದೇವ ಕುಂಟ ಅಂತೇಳಿ ನೋಡ್ರಿ. ಚೇಟ್ನಿಹಳ್ಳಿ ಅಂತೇಳಿ ಒಂದು ಊರಿನಾಗ ಅದೇ ನಾವು ಅಪೋಸಿಟ್ ಯಾವುದೋ ಒಂದು ಬಸ್ ಅಂತ ನೋಡ್ರಿ. ಮಂತ್ರಾಲಯ ಕೊಪ್ಪಳ ನೋಡ್ರಿ. ಅದು ಮಂತ್ರಾಲಯ ಕೊಪ್ಪಳ ಜಕ್ಕನೂರು ರೀ, ಊರಿಂದ ಗಾಡಿದ. ಇನ್ನೊಂದು ಯಾವುದೋ ಕಲ್ಯಾಣ ಕರ್ನಾಟಕ ಸಾರಿಗೆ ಬಂದ್ರೆ ಅಪೋಸಿಟ್ ಗುರುಮಿಟ್ಕಲ್ ಮಂತ್ರಾಲಯ ನೋಡ್ರಿ. ಅದು ಎಷ್ಟೊತ್ತನ ಟಿಕೆಟ್ ಕೊಡಾಕ್ತಿದ್ರು. ಸ್ಲೋ ಇತ್ತು ಬಸ್ ರೀ. ಬರ್ರಿ ಸ್ಪೀಡ್ 80ಗೆ ಲಾಕ್ ಇರ್ತೈತೆ. ಅದು ನಾವು
ಆಂಧ್ರ ಪ್ರದೇಶ್ ಚೆಕ್ ಪೋಸ್ಟ್ ಬಿಟ್ಟು ಈಗ ಕರ್ನಾಟಕಕ್ಕೆ ಎಂಟ್ರಿ ಹಾಕತ್ತೀವಿ. ಇದು ಚೆಕ್ ಪೋಸ್ಟ್ ಇದೆ. ಮುಂದೆ ನಿಂತ್ರೆ ಕರ್ನಾಟಕ ಸ್ಟಾರ್ಟ್ ಆಗತ್ತೆ. ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ ನಿಮ್ಗೆ ವೀಕ್ಷಕರಿಗೆ. ನೋಡ್ರಿ, ರಾಯಚೂರು, ಹೈದರಾಬಾದ್, ನಾಗ್ಪುರ್ ಅಂತೇಳಿ ಬೋರ್ಡ್ ಹಾಕ್ಯಾರ. ನೋಡ್ರಿ, ನಾವು ಬಳಿ ಕ್ರಾಸ್ ಮಾಡಾಕತ್ತೀವಿ. ಹೇಳಿದಂಗೆ ಪೇರ್ ಯಾಕೆ ಜಾಸ್ತಿ ಐತಂತ ಟೋಲ್ ಐತೆ ನೋಡ್ರಿ. ಟೋಲ್ ಇದ್ದಿದ್ದ ಸಲುವಾಗಿ ಪೇರ್ ಒಂದು ಸ್ವಲ್ಪ ಜಾಸ್ತಿ ಐತಿ ನೋಡ್ರಿ. ಬಸ್ ಈಗ ಗಿಲ್ಲೇಸ್ಗೂರಿಗೆ ಬಂತು ನೋಡ್ರಿ. ಇವ್ರು ಕರ್ನಾಟಕದಾಗ ಬರುತ್ತೆ ಗಿಲ್ಲೇಸ್ಗೂರು. ಬಸ್ ಸ್ಟ್ಯಾಂಡ್ ಒಳಗೆ ಹೊಂಟೆ ಅನ್ಸತ್ತ. ನೋಡ್ರಿ, ಇದು ಗಿಲ್ಲೇಸ್ಗೂರು ಬಸ್ ಸ್ಟ್ಯಾಂಡ್. ನೋಡ್ರಿ, ಇದು ಅದೋನಿ ರಾಯಚೂರು ಬಸ್. ನೋಡ್ರಿ, ಅಲ್ಲಿ ನಿಂತೈತಲ್ರಿ ಆ ಕಲ್ಯಾಣ ಕರ್ನಾಟಕ ಸಾರಿಗೆ ಈಗ ರಾಜಹಂಸ ಅಂತ ಬ್ರ್ಯಾಂಡಿಂಗ್ ಮಾಡ್ಯಾರ. ಈಗ ನಾವು ಹೊಂಟಿರೋದಕ್ಕೆ ಇಲ್ಲಿ ನೋಡ್ರಿ ಬ್ರ್ಯಾಂಡಿಂಗ್. ನೋಡ್ರಿ, ಗಾಡಿ ಚೇಂಜ್ ಮಾಡಿದ್ರೆ ನೋಡ್ರಿ. ಏನು ಗೊತ್ತಿಲ್ಲ ಬಸ್ಸಿನ ಪ್ರಾಬ್ಲಮ್ ಏನೋ. ಈ ಬಸ್ ಇಳಿಸಿ ಈಚೆ ಕಡೆ ಬಸ್ ಹತ್ಸಾಕತ್ರ ರಾಜಹಂಸ. ನೋಡ್ರಿ, ಬಸ್ನಾಗ ಫಸ್ಟ್ ನಾನು ಬಂದೆ. ಸ್ಟಾರ್ಟಿಂಗ್ ಹಿಂಗಾಗೈತೆ. ಆ ಬಸ್ನಾಗ ಏನೋ ಆಯಿಲ್ ಲೀಕ್ ಆಗತ್ತೆ. ಮತ್ತು ಇಂಜಿನ್ ಸೀಜ್ ಆದ್ರೆ ಸಮಸ್ಯೆ ಆಕತ್ತೆ ಅನ್ನೋ ಸಂಬಂಧ ಆ ಬಸ್ ಒಳಗೆ ಆಯಿಲ್ ಪ್ರಾಬ್ಲಮ್ ಅನ್ನೋ ಸಂಬಂಧ ಈ ರಾಜಹಂಸ ಬಸ್ಸಿಗೆ ಹಚ್ಚಿದ್ರಿ. ಈಗ ಇದ್ರೊಳಗೆ ಕರ್ಟನ್ಸ್ ಅದಾವ. ಬರ್ರಿ, ಈ ಕಡೆ ವಿಂಡೋ ಸೈಡ್ ತೋರ್ಸೋದಾಕೈತಿ. ಟ್ರೈ ಮಾಡ್ತೇನೆ. ಇವತ್ತು ಕಂಡಕ್ಟ್ರ್ ಡ್ಯೂಟಿ ನಮ್ಗೆ ಬಿದ್ದೈತಿಲ್ಲ. ಹೌದು ಸರ್, ಬರಲಿಲ್ಲ. ಬಸ್ನಾಗ ಆಯಿಲ್ ಲೀಕೇಜ್ ಅದಾತ. ಆಯಿಲ್ ಕಳಿಸ್ತಾರೆ, ಅದಕ್ಕೆ ಆಯಿಲ್ ಫಿಲಪ್ ಮಾಡ್ಕೊಂಬರ್ತಾರೆ. ನಡಬಾರ್ಕೆಲ್ಲರ ಇಂಜಿನ್ ಸೀಜ್ ಆದ್ರೆ ಸಮಸ್ಯೆ. ಹಿಂಗೆ ನೋಡ್ರಿ, ಜರ್ನಿ ಒಳಗೆ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳು ಬರ್ತಿರ್ತಾವೆ. ಹತ್ತಿದ್ದು ಒಂದು ಬಸ್ನಾಗ, ಟ್ರಾವೆಲ್ ಮಾಡೋದು ಇನ್ನೊಂದು ಬಸ್ನಾಗ. ಇದು ಓಲ್ಡ್ ಬಸ್ ಅದಾರೆ. ಗಿಲ್ಲೇಸ್ಗೂರು ಬಿಟ್ಟರೆ ಸೀದಾ ಡೈರೆಕ್ಟ್ ರಾಯಚೂರು ಅಂತ ಹೇಳ್ಯಾರ. ಇನ್ ಬಿಟ್ವೀನ್ ಮಿಡಲ್ ಎಲ್ಲಿ ಸ್ಟಾಪ್ ಇಲ್ಲ. ಎಷ್ಟು ಗಂಟೆಗೆ ರಾಯಚೂರಿಗೆ ಹೋಗುತ್ತೆ ನೋಡಿ. ಕಲಬುರ್ಗಿ ಮಂತ್ರಾಲಯ ನೋಡ್ರಿ, ಅದು ಅಪೋಸಿಟ್ ಬಂದಿದ್ದ ಕಲ್ಯಾಣ ಕರ್ನಾಟಕ ಸಾರಿಗೆ. ಇದು NH 167. ಇಲ್ಲಿ ಟೋಲ್ ಗೇಟ್ ಐತಂತ ಹೇಳಿದ್ನಿ, ಬಟ್ ಅದು ಆಪ್ರೇಷನಲ್ಲಿ ಇಲ್ಲ. ಆದರೂ ಇವರು ಮುಂಚೆ ಎಕ್ಸಿಸ್ಟ್ ಮಾಡ್ತಿತ್ತೇನೋ, ಆಪ್ರೇಷನ್ ಇತ್ತೇನೋ. ಈಗಂತೂ ಸದ್ಯಕ್ಕಿಲ್ಲ. ಇವರು ಟೋಲ್ ಪೇರು ತೊಗೋತಾರ. ಇಲ್ರಿ, ಅದು ಟೋಲ್ ಇನಾಗ್ರೇಷನ್ ಆಗಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ.
ನೋಡ್ರಿ ಬಸ್ಸಿಗೆ ರಾಯಚೂರಿಗೆ ಬಂತ. ರಾಯಚೂರು ಡಿಪೋ ನೋಡ್ರಿ ಇದು. ಮಂತ್ರಾಲಯ ಅಂತ ರಾಯಚೂರು ಬರಕ್ಕೆ ಬಸ್ 1 ತಾಸಿಂದ ಇದ್ರಿ. ಎಷ್ಟೊತ್ತು ಆತ್ರಿ ಬರಾಕತ್ತಿ? ಪೋಣೆ 2 ತಾಸು ಆತ್ರಿ ರಾಯಚೂರು ಮುಟ್ಕೊಳ್ಳಿ. ಬರ್ರಿ ನಿಮ್ಗೆ ರಾಯಚೂರು ಬಸ್ ಸ್ಟ್ಯಾಂಡ್ ತೋರಿಸ್ತೇನೆ. ಬಂದೆವು ನಾವು ರಾಯಚೂರಿಗೆ. 25 ತಿಂಗಳ ಉಳಿದ ನಿಂದು ನೋಡ್ರಿ KSRTC ಬಸ್ ನಿಲ್ದಾಣ ಅಂತ ಹಾಕ್ಯಾರ. ರೈಲ್ವೆ ಸ್ಟೇಷನಲ್ಲಿ ಹಿಂದ್ಗಡೆ ಹೋದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಸರ್ಕಲ್ ರೌಂಡ್ ಹೊಡೆದು ಹೋಗುತ್ತೆ ನೋಡ್ರಿ. ಹಳ್ಳಿ ಕೋಟಿ ಇದ್ದಂಗೆ ಐತ್ರಿ. ಇಲ್ಲಿ ಕೋಟಿ ಒಳಗೆ ಬಸ್ ಸ್ಟ್ಯಾಂಡ್ ಮಾಡ್ಯಾರ ಅವರು. ಅದೊಂದು ಅಪೋಸಿಟ್ ಗಾಡಿ ಬಂತು, ಯಾವ್ದು ಗೊತ್ತಿಲ್ಲ. ಬೀಳಿಗಿ, ಹೈದ್ರಾಬಾದ್ ಅಂತ ಬೀಳಿಗಿ, ಬಾಗಲಕೋಟೆ ಹೋಗ್ತಿದ್ರೆ ಡೈರೆಕ್ಟ್. ಇಲ್ಲಿ ಬರ್ರಿ, ಮಿಸ್ ಮಾಡ್ಕೊಂಡು ಮತ್ತೆ ಯಾವಾರ ಸಿಗ್ತಾವ. ಆ ಗಾಡಿಗೆ ಹೋಗಿದ್ನಂದ್ರೆ ಆರಾಮ ಬಾಗಲಕೋಟೆ ತನಕ ಹೋಗ್ಬೋದಿತ್ತಿರಲ್ಲ, ಬೀಳಿಗಿ ತನಕ ಹೋಗ್ಬೋದಿತ್ತು. ಬೀಳಿಗೆ ಹೋಗಿದ್ರು ಮುದೋಳಕ್ಕೆ ಹೋಗ್ತಿದ್ದೆ ಆರಾಮ, ಇಲ್ಲ ಬಾಗಲಕೋಟೆ ಹೋಗಿದ್ದೆ ಮುದೋಳಕ್ಕೆ ಹೋಗ್ತಿದ್ದೆ. ಕೆಟ್ಟ ಟ್ರಾಫಿಕ್ ಐತ್ರಿ ಇಲ್ಲಿ. ಒಳಗೆ ಹೋಗಿ ಬಸ್ ಒದ್ದಾಡಕತ್ತಾವ. ಬಡ ಬಡ ಇಳಿಸಿ ಬಂಡಿಗೆ ನಾ ಆಗ ಹತ್ತಿದ ಬಸ್ ಬಂಡಿಗತೆ ಹೊಡ್ಕೊಂಬಂತಂದು ಹಚ್ಚಿದ್ರೆ ನಾ ಅಲ್ಲೇ ಜಲ್ದಿನ ಬಂದಿತ್ತಂದ್ರೆ ಆರಾಮ್ ನನಗೆ ಬೆಳಿಗ್ಗೆ ಬಸ್ ಸಿಗ್ತಿತ್ತು ಬಾಗಲಕೋಟೆ. ಇಲ್ಲಿ ಎಷ್ಟೊತ್ತಿಗೆ ಸಿಗತ್ತೋ ಇಲ್ಲಿ ಹಾಕ್ಯಾರ್ರಿ. ಪುಣೆ, ಬದಾಮಿ, ಮಾಲಿಂಗ್ಪುರ, ಮುದ್ದೇಬಿಹಾಳ ಅಂತೇಳಿ ನೋಡಿ ಯಾವ ಬಸ್ ಅದಾವೆ ನೋಡೋಣ ಬರ್ರಿ. ಈಗ ಇಲ್ಲೇ ಬೆಳಗಾವಿ, ಬಾಗಲಕೋಟೆ, ಜಮಖಂಡಿ ನಮ್ಮ ಏರಿಯಾ ಕಡೆ ಹೋಗೋ ಬಸ್ಗಳು ಇಲ್ಲೇ ಅದಾವೆ ನೋಡೋಣ. ಇದು ಯಾವುದೋ ಬೋರ್ಡ್ ಇಲ್ಲ. ರಾಯಚೂರಿಂತ್ರ ಲಿಂಗಸ್ಪುರ ಐತ್ರಿ ಇದು. ರಾಯಚೂರು ಸಿಂಧನೂರು ಐತಿದ. ನಮ್ಮೂರ ಕಡೆ ಹೋಗೋ ಯಾವ ಗಾಡಿಗಳೇ ಇಲ್ರಿ. ಹಿಂಗೆ ಆಗ್ಬಿಡತ್ತೆ ನೋಡ್ರಿ. ಜಲ್ದಿ ಬಂದಿದ್ದೆ ಅಂದ್ರೆ ಆರಾಮ್ ತನ್ನಗ ಊರಿಗೆ ಹೋಗ್ಬಿಡ್ತಿದ್ದೆ. ಬರ್ರಿ ನೋಡೋಣ ಬರ್ರಿ ನೆಕ್ಸ್ಟ್ ಯಾವ ಸಿಗ್ತಾವೆ ಗಾಡಿಗೆ ಹೋಗೋಣ. ಯಾಕಂದ್ರೆ ಇನ್ನೂ 200 ಕಿಲೋಮೀಟ್ರ್ ಐತ್ರಿ. ಇಬ್ಬರು ಲೇಡಿ ಪ್ಯಾಸೆಂಜರ್ ಕೇಳಿದ್ರಿ 2:15ಕ್ಕೆ ಈಗ ರಾಯಚೂರು ಬಾಗಲಕೋಟೆ ಬಸ್ ಬರತ್ತಂತ. ಬಂದ್ರೆ ಇದೇ ಪ್ಲಾಟ್ಫಾರ್ಮಿಗೆ ಹಾಕ್ಬೇಕು ಬರ್ರಿ. ಟೈಮ್ ಆಗೈತೆ 2 ಗಂಟೆ 15 ನಿಮಿಷ. ನಾನು ಈಗ ಲಿಂಗಸೂರ್ಗೆ ಹೋದ್ರು ನನಗೆ ಡೈರೆಕ್ಟ್ ಬಾಗಲಕೋಟೆ ಬಸ್ ಸಿಗತ್ತೆ ರೀ. ಅಂದ್ರೆ ಲಿಂಗಸೂರಿಂತ್ರ ಮುದ್ಗಲ್ ಮ್ಯಾಗ ಸಿಗತ್ತೆ. ಬಟ್ ನಾ ಡೈರೆಕ್ಟ್ ಬಸ್ಸಿಗೆ ವೇಟ್ ಮಾಡಾಕ್ತೀನಿ. ನೋಡೋಣ ಬರ್ರಿ. 2:15 ಆಗಿ ಹೋತ ಬರ್ಬೋದು. 2:30 ವೇಟ್ ಮಾಡೋಣ ಎಷ್ಟೊತ್ತಿಗೆ ಬರುತ್ತಂತ. ಈಗ ಜಸ್ಟ್ ಸ್ಕೂಲು ಕಾಲೇಜ್ ಎಲ್ಲ ಬಿಟ್ಟಂಗೆ ಆಗೈತೆ ರೀ. ಯಾಕಂದ್ರೆ 2:15 ಅಲ್ರಿ. ಬಸ್ ಸ್ಟ್ಯಾಂಡ್ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ರಶ್ ಐತಿ. ಯಾವ ಬಸ್ ಯಾಕಡೆ ನಿಂದ್ರಾಕತ್ತವ ನನಗೆ ಗೊತ್ತಾಗೋಲಾಗೈತಿ. ಇಲ್ಲೊಂದು ಯಾವುದೋ ಬಸ್ ಬಂತು, ಏನು ಬೋರ್ಡ್ ಇರಲಾರ್ದು. ಎಲ್ಲ ಬಸ್ಗಳು ಬರೀ ಬೋರ್ಡ್ ಇರಲಾರ್ದನ ಬರ್ತಾವ್ರಿ. ಇಲ್ಲಿ ಒಂದು ಬೋರ್ಡ್ ಹಾಕಾಕತ್ತಾರ. ಬರ್ರಿ ನೋಡೋಣ ಬರ್ರಿ. ಎಲ್ಲ ಇವೆಲ್ಲ ಲಿಂಗಸ್ಕೂರ್ಗೆ ಹೋಗೋ ಬಸ್ಗಳು. ರಾಯಚೂರು ಕನೆಕ್ಟಿವಿಟಿ ಹೇಳ್ಬೇಕಂದ್ರೆ ರಾಜ್ಯದ ಎಲ್ಲ ಭಾಗಕ್ಕೂ ಸಿಗ್ತಾವ್ರಿ. ಬೆಂಗಳೂರಿಗೆ, ಮೈಸೂರಿಗೆ, ಧರ್ಮಸ್ಥಳ, ದಾವಣಗೆರೆ, ಹೊಸಪೇಟೆ, ಚಿತ್ರದುರ್ಗ ಸೈಡ, ವಿಜಯಪುರ ಸೈಡ, ಬಾಗಲಕೋಟೆ ಎಲ್ಲ ಸೈಡ್ ಸಿಗ್ತಾವ್ರಿ. ಡೈರೆಕ್ಟ್ ಬಸ್ ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಅಲ್ಲೆಲ್ಲ ಕಟ್ ಇದು ಮಾಡ್ತಾನೆ ಸಿಗ್ತಾವೆ. ಬರ್ರಿ ಯಾವುದೋ ಕರ್ನೂಲ್ ಗಾಡಿ ಬಂತ. ಕರ್ನೂಲಿಂದ ಯಾವ ಐತೆ ಗೊತ್ತಿಲ್ಲ. ಹಿಂದೆ ಕರ್ನೂಲ್ ಲಿಂಗಸೂರು ಐತೆ. ಅದು ಯಾವುದು ಕಲ್ಯಾಣ ಕರ್ನಾಟಕ ಸಾರಿಗೆ ಬರ್ತೈತೆ, ವಾಯುವ್ಯ ಕರ್ನಾಟಕ ಸಾರಿಗೆ ಬರ್ತೈತೆ ಗೊತ್ತಿಲ್ಲ ರೀ. ಇಲ್ಲೊಂದು ಮುದ್ದೇಬಿಹಾಳ ಬಂತ. ಮುದ್ದೇಬಿಹಾಳಕ್ಕೆ ಹೋದ್ರು ನಾರಾಯಣಪುರ, ಮುದ್ದೇಬೇಡ ಆ ಕಡೆ ಆಗತ್ತೆ. ಮತ್ತು ಮುದ್ದೇಬೇಡ ಅಂತ ದೂರ ಆಗತ್ತೆ ನಂಗೆ ಬಾಗಲಕೋಟೆ. ಅಲ್ಲಿ ನೋಡ್ರಿ ಈಗ ಬಸ್ ಐತಂತ ಐತಿ ಇಳ್ಕಲ್ಕೊಂದ. 2 ಗಂಟೆ 50 ನಿಮಿಷಕ್ಕೆ ಐತೆ ನೋಡ್ರಿ ರಾಯಚೂರು ಇಳ್ಕಲ್ ಫಸ್ಟ್ ಗಾಡಿ.
ನೋಡ್ರಿ ಅಲ್ಲಿ ಇಳಕಲ್ತನ ಐತೆ ಅಂತ ಐತೆ. ನನಗೆ ಇದ್ರ ತನ ಸಿಕ್ಕರೆ ಸಾಕ್ರಿ, ಮುದ್ಗಲ್ತನ. ನಾ ಮುದ್ಗಲ್ಲಿಂತ್ರ ಮತ್ತೆ ಮುಂದೆ ಹೋಗ್ತೀನಿ. ಇಳಕಲ್ಗೆ ಬಂದ್ರೆ ಸುತ್ತಾಕೈತೆ ಬಾಗಲಕೋಟೆ ಹೋಗಾಕ. ಬರೀ ಯಾವುದೋ ಒಂದು ಗಾಡಿ ಬಂದು ತೊಗೊಂಡು ಬಸ್ ಯಾವ ಸಿಗೋಂಗೆ ಕಾಣಂಗಿಲ್ಲ. ಶ್ರೀಶೈಲಂ ಬಸ್ಸಿಗೆ ಹೋಗೋಣ ಬರ್ರಿ. ಶ್ರೀಶೈಲಂ ಲಿಂಗಸ್ಕೂರು ಬಸ್ಸಿಗೆ ರಾಯಚೂರು ಬಿಡತ್ರಿ. ಲಿಂಗಸೂರು ತನಕ ಹೊಂಟೀನಿ ನಾನು ಶ್ರೀಶೈಲ ಬಸ್ಸಿಗೆ. ಬಸ್ ರಶ್ ಅದ ರಾಯಚೂರಿಂತ್ರ ಶ್ರೀಶೈಲಕ್ಕೆ. ರಾಯಚೂರಿಂತ್ರ ಶ್ರೀಶೈಲಕ್ಕೆ ಹೋಗೋ ಬಸ್ನಾಗ ಈ ಶ್ರೀಶೈಲಮಿಂತ್ರ ಬಂದೈತಿ. ಈಗ ರಾಯಚೂರಿಂತ್ರ ಲಿಂಗಸ್ಕೂರಿಗೆ ಹೋಗೋಣ. ಟಿಕೆಟ್ ಎಷ್ಟೈತೆ ಗೊತ್ತಿಲ್ಲ. ರಾಯಚೂರಿಂತ್ರ ಲಿಂಗಸ್ಕೂರಿಗೆ ಈ ಬಸ್ಸು ಸಿರ್ವಾರ್ ಮ್ಯಾಗ ಹೋಗುತ್ತೆ. ಅವಾಗ ಹೋಗಿದ್ರೆ ಚಲೋ ಇತ್ತು. ಬಸ್ ಭಾಳ ರಶ್ ಇದ್ದು. ಬಸ್ನಾಗ ಫ್ರಂಟಿಗೆ ಜಾಗ ಸಿಗ್ಲಿಲ್ಲ ರೀ. ಇಲ್ಲೇ ಕುಂತು ವಿಡಿಯೋ ಮಾಡೋಣ ಈಗ. ಬರ್ರಿ, ಹಿಂದ್ಗಡೆ ಅಂತ ಪೂರ ಕಾಣತ್ತ. ನೋಡ್ರಿ, ವಿಶ್ವಗುರು ಬಸವಣ್ಣವ್ರ ಸರ್ಕಲ್ ಆದ್ದೆ. ಇಲ್ಲಿಂದ 207 ಕಿಲೋಮೀಟ್ರ್ ಬಾಗಲಕೋಟೆ. ಆ ಕಡೆ 70 ಕಿಲೋಮೀಟ್ರ್ ಮುದೋಡ್ರಿ. 270 ಕಿಲೋಮೀಟ್ರ್ ಹೋಗ್ಬೇಕು. ಸುಳ್ಳ ಟೈಮ್ ವೇಸ್ಟ್ ಮಾಡೀನಿ ನಾನು. ಟೈಮ್ ಆಗಾಕತ್ತೈತಿ 3 ಗಂಟೆ 20 ನಿಮಿಷ. 2 ಗಂಟೆಗೆ ಬಂದಿದ್ದೆ ನಾನು. 1 ತಾಸು ಹೋಗಿದ್ರೆ ಈಗ ಆರಾಮ್ ಸಿರ್ವಾರ್ ದಾಟ್ ಹೋಗ್ಬಿಟ್ಟಿದ್ದೆ. ರಾಯಚೂರು ರೈಲ್ವೆ ಸ್ಟೇಷನ್. ನೋಡ್ರಿ, ರಾಯಚೂರಿಂತ್ರ ಲಿಂಗಸ್ಕೂರಿಗೆ 102 ರೂಪಾಯಿ ಟಿಕೆಟ್. ಎಷ್ಟು ಕಿಲೋಮೀಟ್ರ್ ಐತಿ ಗೊತ್ತಿಲ್ಲ, ನೋಡಿ ಹೇಳ್ತೇನೆ. ಬರೀ 102 ರೂಪಾಯಿ ತೊಗೊಂತಾರೆ ನೋಡ್ರಿ. ಎಕ್ಸ್ಪ್ರೆಸ್ ಫೇರ್ ಇದೆ ನೋಡ್ರಿ. ರಾಯಚೂರಿಂತ್ರ ಲಿಂಗಸ್ಕೂರು ಟೋಟಲ್ 95 ಕಿಲೋಮೀಟ್ರ್ ಐತಿ. 95 ಕಿಲೋಮೀಟ್ರಿಗೆ 102 ರೂಪಾಯಿ ಫೇರ್ ತೊಗೊಂಡಾರ. ಇದು ಕರೆಕ್ಟ್ ಪ್ರೈಸ್ ರೀ. 1 ಕಿಲೋಮೀಟ್ರಿಗೆ 1 ರೂಪಾಯಿ ಲೆಕ್ಕದಂಗೆ. ನೋಡ್ರಿ, ರಾಯಚೂರಾಗೆಲ್ಲ ಜಾಸ್ತಿ ಭತ್ತ ಬೆಳಿತಾರ. ನೋಡ್ರಿ, ಬಸ್ಸೀಗ ಕಲ್ಮಾಲ ಅನ್ನೋ ಊರು ಕ್ರಾಸ್ ಮಾಡಕತ್ತೈತಿ. ನಾನು ನಿಮ್ಗೆ ಹಿಂದಿನ ಥರ ತೋರ್ಸಾಕತ್ತೀನಿ, ಯಾಕಂದ್ರೆ ಮುಂದೆ ರಶ್ ಅದ. ಬಸ್ ನಂಬರ್ ಇದಕ್ಕೆ ರಿಯರ್ ಫ್ರಂಟ್ ರಿಯರ್ 2 ಕಡೆ ಕ್ಯಾಮ್ರಾ ಅದ ಇದಕ್ಕೆ. ನೋಡ್ರಿ, ಬಸ್ಸಿಗೆ ಸಿರ್ವಾರಕ್ಕೆ ಬಂತ. ಈಗ ಒಂದು ವಿಂಡೋ ಸೈಡ್ ಸೀಟ್ ಸಿಕ್ತಿ. ಬರ್ರಿ, ಸಿರ್ವಾರ್ ಬಸ್ ಸ್ಟ್ಯಾಂಡಿಗೆ ಬಂದಿತ್ತ. ಡಿಪಾರ್ಟ್ ಆತ್. ಮತ್ತು ಸಿರ್ವಾರ್ ಬಸ್ ಸ್ಟ್ಯಾಂಡ್ ಏನೋ ಅಂಡರ್ ಕನ್ಸ್ಟ್ರಕ್ಷನ್ದಾಗ ಐತ್ರಿ. ಅದಕ್ಕೆ ಬಸ್ಗಳೆಲ್ಲ ಇಲ್ಲೇ ಹೊರಗೆ ಸ್ಟಾಪ್ ಮಾಡಿದ್ರು. ಬರ್ರಿ, ಸಿರ್ವಾರಾಗನ ಇದು ನೆಕ್ಸ್ಟ್ ಇನ್ನು ಒಮ್ಮೆ ಬಂದ ಲಿಂಗಸ್ಕೂರಿಗೆ ಸ್ಟಾಪ್ ಐತಿ. ನೋಡ್ರಿ, ಬಸ್ ಈಗ ಸಿರ್ವಾರಿಂತ್ರ ಲಿಂಗಸ್ಕೂರಿಗೆ ಹೊಂಟತಿ. ನೀವು ಹಟ್ಟಿ ಚಿನ್ನದ ಗಣಿ ಕೇಳಿರ್ಬೇಕು ರಾಯಚೂರ್ದ. ಇಲ್ಲಿ ನವಕಲ್ ಅಂತ ಒಂದು ಊರು ಬರ್ತೈತಿ. ನವಕಲ್ಲ ಐತೆ ಅದು ಊರ. ಆ ಊರಿಂತ್ರ 12 ಕಿಲೋಮೀಟ್ರ್ ಒಳಗೆ ಹೋದ್ರೆ ನಿಮ್ಗೆ ಅಲ್ಲೇ ಹಟ್ಟಿ ಗೋಲ್ಡ್ ಮೈನ್ ಸಿಗತ್ತ. ಅಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಾಕತ್ತಾರ ಅದನ್ನ. ಬಟ್ ಈ ಬಸ್ ಆ ಕಡೆ ಹೋಗುದಿಲ್ಲ. ಒಳಗಡೆ ಭಾಳ ಇಂಟೀರಿಯರ್ ಆಗತ್ತಾರೆ. ಮೇನ್ ರೋಡ್ ಬಿಟ್ಟು 12 ಕಿಲೋಮೀಟ್ರ್ ತೋರ್ಸಕ್ಕಾಗೋದಿಲ್ಲ. ಲಿಂಗಸ್ಕೂರು ಆದಿಂದ ಲಿಂಗಸ್ಕೂರಿಂದ ಮತ್ತು ಬಾಗಲಕೋಟೆಗೆ ಯಾವ ಬಸ್ ಸಿಗ್ತಾವೆ ಗೊತ್ತಿಲ್ಲ. ಹಂಗೆ ಹೋಗೋಣ. ಜರ್ನಿ ಕಂಟಿನ್ಯೂ ಇರ್ತದೆ. ಅದ ಟೈಮ್ ಆಗ್ಲಿಕ್ಕತ್ತದ. ಈಗ 4 ಗಂಟೆ 21 ನಿಮಿಷ. ಆಕ್ಸಿಡೆಂಟ್ ಆತ. ಬಸ್ಸಿಗೆ ಸೈಡ್ ಹೊಡೆದು ಬಿಟ್ಟ. ಏನೇನಾಗತ್ತೋ ಅಮೌಂಟ್ ಬಂದು ಇಮೌಂಟ್ ಬಂದೋ ಗೊತ್ತಿಲ್ಲ ರೀ. ಡ್ರೈವರ್ ಹೊಡೆದು ಹೊಂಟಾರ ನೋಡ್ರಿ. ಪಾಪ ಹುಡುಗ ಸಣ್ಣ ಹೇಳಕ್ಕೆ ಬರೋದಾಗೈತಿ. ಕಾಲು ಮುರಿದೈತಿ. ಬಸ್ಸಿಗೆ ಬಡ್ದ ಇದಕ್ಕೆ ಗಾಡಿ. ಆ ಹುಡುಗರು
ಪಾಪ ಉಳಿದಿದ್ದ ದೊಡ್ಡ ಪುಣ್ಯ ಆ ಪರಿ ಬಡ್ದ ಹಿಂದಿನ ಗಾಡಿ ಹೊಡೆದು ಅಂತ್ರಿ ಪಾಪ ಕಾಲ ಒಂದು ವಂಕ ಆಗ್ಬಿಡ್ತದ್ರದ. ರಸ್ತೆ ಒಳಗೆ ಎಷ್ಟು ಜಾಗರೂಕಿದ್ರು ಹಂಗ ನೋಡ್ರಿ. ರೋಡ್ ಮೊದಲ ಸಿಂಗಲ್ ಐತಿ, ಪುಣ್ಯಕ್ಕಿನ್ನ ಬಸ್ ಸ್ಲೋ ಇತ್ತು. ಸ್ಪೀಡ್ ಇದ್ರೆ ಹಿಂದಿನ ಗಾಡಿಯಾಗ ಹುಡುಗರು ಬಿದ್ದ ಸ್ಪಾಟ್ ಆಗವ್ರು. ಗಾಡಿ ಎಷ್ಟು ದೂರ ಜರ್ಕೊಂಡು ಹೋತಂದ್ರೆ ಭಾಳ ಕಡೆ ದೂರ ಜರ್ಕೊಂಡು ಹೋಗ್ತದ. ಅದಕ್ಕೆ ಅಪ್ರಾಪ್ತ ಹುಡುಗರ ಕೈಯಾಗ ಅಂದ್ರೆ ವಯಸ್ಸಾಗ್ಲಾರ್ದಾಗ 18 ಬಿಲೋ ಇದ್ದವ್ರಿಗೆ ದಯವಿಟ್ಟು ಬೈಕ್ ಕೊಡಬೇಡ್ರಿ. ಬೈಕ್ ಅವ್ರಿಗೆ ಕೊಟ್ಟರು ನೀವು ಹಿಂದಿರುತ್ತ ಬರ್ರಿ. ಬೈಕ್ ಕೊಡಬೇಡ್ರಿ. ಫಸ್ಟ್ ಆಫ್ ಆಲ್ ನೀವು ಅವ್ರನ್ನ ಹಿಂದೆ ಕುಂದಿರ್ಸ್ಕೊಂಡು ಹೊಡೀರಿ. ಹೆಲ್ಮೆಟ್ ಕಂಪಲ್ಸರಿ ಹಾಕ್ರಿ. ನೋಡ್ರಿ ಅವ್ನು ಹೆಲ್ಮೆಟು ಹಾಕಿದ್ದಿಲ್ಲ, ಏನೂ ಇಲ್ಲ, ಕಟ್ ಆಗಿದ್ದ ಅವಂಗ ನೋಡ್ರಿ. ಬಸ್ಸಿಗೆ ಕವಿತಾಳನ್ನು ಬಸ್ ಸ್ಟ್ಯಾಂಡಿಗೆ ಬಂದೈತಿ. ನಾವು ನಾನ್ ಸ್ಟಾಪ್ ಬಸ್ಸಲ್ಲಿದೆ ನೋಡ್ರಿ. ಬಸ್ಸಿಗೆ ಲಿಂಗಸ್ಗೂರಿಗೆ ಎಂಟ್ರಿ ಆಗಕತ್ತಿ. ಟೈಮ್ ಆಗಾಕತ್ತೈತಿ 5 ಗಂಟೆ 47 ನಿಮಿಷ ರೀ. 5 ಗಂಟೆ 47 ನಿಮಿಷಕ್ಕೆ ಲಿಂಗಸ್ಗೂರು ಎಂಟ್ರಿ ಆಗ್ತಾರೆ. ನಾವು ರಾಯಚೂರು 3 ಗಂಟೆ 20 ನಿಮಿಷಕ್ಕೆ ಬಿಟ್ಟಿದ್ವಿ ಅನ್ಸತ್ತೆ. ಟೋಟಲ್ 95 ಕಿಲೋಮೀಟ್ರ್. ಇಲ್ಲಿಂದ ಬಾಗಲಕೋಟೆಗೆ ಬಸ್ ಎಷ್ಟೊತ್ತಿಗೆ ಸಿಗ್ತಾವ ಅನ್ನೋದು ಗೊತ್ತಿಲ್ಲ. ಬಾಗಲಕೋಟೆಯಿಂದ ನೆಕ್ಸ್ಟ್ ಮುದೊಳಕ್ಕೆ ಹೋಗ್ಬೇಕ್ರಿ. ನೋಡೋಣ ಬರೀ ಜರ್ನಿ ಹೆಂಗೆ ಹೋಗುತ್ತೆ ಹಂಗೆ ಹೋಗಬೇಕು. ಬೆಳಿಗ್ಗೆ ಬಸ್ ಹತ್ತಿದಾಗ ಬಸ್ನ್ಯಾಗ ಆಯಿಲ್ ಇದಾಗೆ ಬಸ್ ಚೇಂಜ್ ಆಯ್ತು. ನೆಕ್ಸ್ಟ್ ಈ ಬಸ್ ಇದಕ್ಕೆ ಹತ್ತಿದಾಗ ಬಸ್ ಆಕ್ಸಿಡೆಂಟ್ ಆಯ್ತು. ಇನ್ನು ನೆಕ್ಸ್ಟ್ ಬಸ್ನಾಗ ಏನಾಕತ್ತೆ ಅನ್ನೋದು ದೇವ್ರಿಗೆ ಗೊತ್ತ್ರಿ. ಅಪ್ಪ ಭಗವಂತ ಎಲ್ಲರೂ ಜಲ್ದಿ ಬಸ್ ಸಿಗಲಿಪ್ಪ. ಲಿಂಗ್ಸೂರೊಳಗೆ ಹೌದಾ, ಲಿಂಗ್ಸೂರೊಳಗೆ ಬಸ್ ಸ್ಟ್ಯಾಂಡ್ ಚಲೋ ಐತೆ ಅಂತೇಳಿ ಒಬ್ರು ನಮ್ಮ ಕೋ ಪ್ಯಾಸೆಂಜರ್ ನಮ್ಮ ಫ್ರೆಂಡ್ ಹೇಳ್ಯಾರ. ಅವ್ರು ನೋಡೋಣ ಸಕ್ಕತ್ತಿದೆ ಅಂತ ಹೇಳ್ಯಾರ. ನೋಡ್ರಿ ಲಿಂಗ್ಸೂರು ಸಣ್ಣದಿಲ್ಲ, ಮನಗಂಡ ದೊಡ್ಡದೈತೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ರೀ. ಲಿಂಗಸಗೂರು ಯಾವುದೋ ಒಂದು ಅಮೋಘ ವರ್ಷ ನಾನೇ ಸ್ಲೀಪರ್ ಐತಿ. ನೋಡೋಣ ನಡ್ರಿ. ಸುಮ್ ಗಪ್ಪನ ಕಣ್ಣು ಮುಚ್ಚಿ ಹತ್ತಿ ಹೋಗ್ಬಿಡ್ಲೇನ ಕಡೆ ಹೋಗ್ಕತ್ತೇವೋ ಗೊತ್ತಿಲ್ಲ. ಹೊಸಪೇಟೆ, ಹರಿಹರ, ಶಿವಮೊಗ್ಗ, ಧರ್ಮಸ್ಥಳ ಕಡೆ ನಿಂತತ್ರಿ ಅದ. ನಾವು ಹೋಗ್ಬೇಕಾಗಿದ್ದು ಬಾಗಲಕೋಟೆ ಕಡೆ. ಫುಲ್ ರಶ್ ಐತಿ. ಲಿಂಗಸೂರು ಬಸ್ ಸ್ಟ್ಯಾಂಡ್ ಅಂತ ಪೂರ್ತಿ ಜಾತ್ರೆ ಆಗೈತ್ರಿ. ಒಬ್ಬೊಬ್ಬೊಬ್ಬೊಬ್ಬ ನಮ್ಮ ಬಾಗಲಕೋಟೆ ಕಡೆ ಹೋಗೋ ಬಸ್ ಸಿಗ್ತಾವಿಲ್ಲ ಗೊತ್ತಿಲ್ಲ. ನಾವು ಬಂದಿದ್ದು ಶ್ರೀಶೈಲ ಲಿಂಗಸ್ಗೂರು ಬಸ್ ಅದ ನೋಡ್ರಿ. ಬಟ್ ಪಟ್ 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 ಹೋಗೋಣ, ನೋಡೋಣ, ಕೇಳೋಣ. ಇಲ್ಲೊಂದು ಅಮೋಘ ವರ್ಷ ಬಸ್ ನಿಂತೈತಿ. ಯಾವ ರೂಟ್ ನೋಡೋಣ, ಧರ್ಮಸ್ಥಳ ಇರ್ಬೋದು ರೀ, ಇಲ್ಲ ಹೊಸಪೇಟೆ, ಹರಿಹರ, ಶಿವಮೊಗ್ಗ, ಧರ್ಮಸ್ಥಳ ಕಡೆ ನಿಂತೈತಿ. ನೋಡಿ ತೋರಿಸ್ತೀನಿ ಬರ್ರಿ. ಲಿಂಗಸೂರಿಂತ್ರ ಮೈಸೂರು ರೀ ಗಾಡಿ ಅದ, ಫುಲ್ ಅದ ಪೂರ್ತಿ. ಒಂದು ಯಾವ್ದಾರು ನಾವು ಅಮೋಘ ವರ್ಷ ಬಸ್ ಮಾಡ್ರಿ ಅಂತ ನಮ್ಮ ವ್ಯೂವರ್ಸ್ ಕಮೆಂಟ್ ಹಾಕಾಕತ್ತಾರೆ. ಆದಷ್ಟು ಜಲ್ದಿನ ಮಾಡೋಣ ಬರ್ರಿ. ಫಸ್ಟಿಗೆ ಬಾಗಲಕೋಟೆ ಬಸ್ ವಿಚಾರಿಸೋಣ ಬರ್ರಿ. ಇಲ್ಲಿಂದ ಬಾಗಲಕೋಟೆ ಬಸ್ ಶಿವಾಯನಮ ಇಳಕಲ್ ಬಸ್ ಬರುತ್ತಂದ್ರೆ. ಬಾಗಲಕೋಟೆ ಯಾವೂ ಇಲ್ಲ. ಲಿಂಗಸೂರು ಇಳಕಲ್ ಐತಿ. 6:15 ಐತ್ರಿ ಅದು ಪ್ಲಾಟ್ಫಾರ್ಮ್ 6 ನೋಡೋಣ ಬರ್ರಿ. ಹೆಂಗೆ ಸಿಗ್ತಾವ ಹಂಗೆ ಹೋಗ್ಬಿಡೋಣ, ವೇಟ್ ಮಾಡೋದು ಬೇಡ. ಒಂದ ಮಂಗಳೂರು ಗಾಡಿ, ಅದಕ್ಕೆ ಎಲ್ಲರೂ ಜೋತ್ ಬಿದ್ದುಬಿಟ್ರೆ. ಯಾಕೆ ಇವತ್ತಿಟ್ಟು ರಶ್ ಐತೆ ಅನ್ನೋದು ಗೊತ್ತಾಗೋಲಾಗೈತಿ. ಮಾಮೂಲಿ ಬಸ್ ಇಷ್ಟು ರಶ್ ಇರತ್ತೋ ಏನು ದಿನ ಹಿಂಗಿರ್ತೈತೋ, ಇನ್ನು ಬಸ್ಗಳು ಶಾರ್ಟೇಜ್ ಅದಾವ ಒಂದು ಗೊತ್ತೇ ರೀ. ಅಲ್ಲಿ ವಾಯು ಕರ್ನಾಟಕ ಸಾರಿಗೆ ಬಂದತ್ಲ, ಅದು ಪಕ್ಕ ಇಳಕಲ್ಗೆ ಹೋಗತ್ತೆ ಬರ್ರಿ. ಅದು ಬರ್ರಿ ಅಂತ ನಾನು ಒಂದು ಇಳಕಲ್ ಗಾಡಿ ಸಿಕ್ತಿ. ಇಳಕಲ್ಗೆ ಹೋಗಿ ಇಳಕಲ್ಲಿಂದ ಹೋಗ್ತೀನಿ ನಾ ಬಾಗಲಕೋಟ್ಗೆ. ಬರ್ರಿ ನೋಡ್ರಿ, ಬಸ್ ಗುಡಿದಿಂದ ಬಂದ್ರೆ ರಾಯಚೂರು ಕೊಂಡೈತಿ. ನಾ ಬಸ್ ಸಿಕ್ತದ ಖುಷಿಯಲ್ಲಿ ಹತ್ತಿದ್ನಿ, ಬಟ್ ಸೈಡಿಗೆ ಹಾಕ್ಯಾರದನ್ನ. ಬರ್ರಿ ಒಂದೊಂದು ರಾಯಚೂರು ಗಾಡಿಗಳು ಕಾಯಾಕ್ತೇವಲ್ಲಿ. ರಾಯಚೂರು ಕಡೆ ಹೋಗುವ ಎಲ್ಲ ಒಮ್ಮೆ ಹೋದ್ರೆ ರಶ್ ಆಗತ್ತೆ ನೋಡ್ರಿ. ಆ ಬಸ್ಸಿಗಿನ್ನ ಜೋತ್ ಬಿದ್ದಿದ್ದು ಬಿಡೋದಾಗ್ಯಾರ. ನನಗೆ ಯಾವ್ದಾರು ಸ್ಲೀಪರ್ ಬರಲಿ, ರಾಜಹಂಸವರ ಬರಲಿ, ಕಲ್ಯಾಣ ರಥರ ಬರಲಿ, ಪಟ್ನ ಹತ್ತಿ ಹೋಗ್ಬಿಡ್ತಾನೆ ರೀ. ನೋಡ್ರಿ ಅಮೋಘ ವರ್ಷ ಡಿಪಾರ್ಟ್ ಆಗತ್ತೆ. ಇದು ಭಾಳ ಲಾಂಗೆಸ್ಟ್ ರೂಟ್ ಅನ್ಸತ್ತೆ. ಲಿಂಗಸೂರಿಂತ್ರ ಸಿಂಧನೂರು, ಗಂಗಾವತಿ, ಹೊಸಪೇಟೆ ಮೇಲೆ ಮೈಸೂರು ಹೋಗತ್ತೆ. ಸಾಧ್ಯ ಆದರೆ ಯಾವ್ದಾರು ಒಂದು ಅಮೋಘ ವರ್ಷ ಮಾಡೋಣ ನಾವು. ಅಶೋಕ್ ಲೇಲ್ಯಾಂಡ್ ರೀ, BS6 ಗಾಡಿದ. ಲಿಂಗಸೂರು ಡಿಪೋದ ಐತ್ರಿ ಅದು. ಹೊರಗಡೆ ಟೀ ಕುಡಿದು ಬರೋಣ ಅಂತ ಹೋಗಿದ್ದೇನೆ ರೀ. ಅಷ್ಟು ನೋಡೋದು ಬಸ್ ಬಂದೈತಿ. ಟೈಮ್ ಆಗತ್ತೆ 6 ಗಂಟೆ 56 ನಿಮಿಷ. ಡೈರೆಕ್ಟ್ ಬಸ್ ಸಿಕ್ಕತ್ತೆ ನನಗೆ ಕಲಬುರ್ಗಿ, ಲಿಂಗಸೂರು, ಬಾಗಲಕೋಟಕ್ಕೆ.
ನಾ ರಾಜ್ ಆಮ್ಲೆ ಸರ್ ಒಬ್ರು ಇನ್ಸ್ಟ್ರಕ್ಷನ್ ಕೊಡಾಕ್ತಿದ್ರು ಬುಕಿಂಗ್ ಆಫೀಸರ್, ನೀವು ರಾಯಚೂರು ಬೆಳಗಾವಿ ರಾಜಹಂಸ ಬರ್ತೈತಿ ಅದಕ್ಕೆ ಹೋರಿ ಅಂತೇಳಿ. ಬಟ್ ನಾನು ಬಾಗಲಕೋಟೆ ಸಿಕ್ಕತಿ, ಒಳ್ಳೇದಾತು. ಬಾಗಲಕೋಟೆಗೆ ಹೋದ್ರೆ ಊರು ಮುಟ್ಟಿದಂಗಾರ ನೀ ಅಲ್ಲೇ ಊರಿಗೆ ಹೋದ್ನಂದ್ರೆ ಬಾಗಲಕೋಟೆಗೆ ಹೋದ್ರೆ ಸೀದಾ ತಮ್ಮಗೆ ಹೇಳಿದ್ರೆ ಗಾಡಿ ಯಾರು ತೊಗೊಂಬರ್ತಾನೆ ರೀ. ಇಲ್ಲಾಂದ್ರೆ ಲೋಕಾಪುರ ತನ ಅಂದ್ರೆ ಆರಾಮ್ ಬಸ್ ಸಿಗ್ತಾವ್ರಿ ನಮ್ಮ ಬೆಳಗಾವಿ ಗಾಡಿಗಳು. ಅಲ್ಲಿಂದ್ರೆ ನಾವು ಆ ಕಡೆ ಸಿಗ್ತಾವೆ, ಏನೂ ವರಿಲ್ಲ. ಅಂತೂ ಈಗ ನೈಟ್ ಸ್ವಲ್ಪ ಲೇಟ್ ನೈಟ್ ಹೋಗ್ತೀನಿ ಅಷ್ಟೇ, ಬರ್ರಿ ಲೇಟ್ ಜರ್ನಿ ಮಾಡ್ತೀವಿ ನೋಡ್ರಿ. ಈ ಬಸ್ನಾಗ ಏನು ಇನ್ಸಿಡೆಂಟ್ ಆಗತ್ತಾನೆ, ಈ ಬಸ್ನಾಗ ಜಗಳ ಚಾಲು ಆತ, ಟ್ರೈನಾಗ ಚಾಲು ಅಲ್ಲ ಹಂಗೆ ಇದ್ದಿದ್ದ. ಬರ್ರಿ ಹೆಂಗೈತೆ ಇಲ್ಲಿಂದ ಬಾಗಲಕೋಟೆ 120 ಕಿಲೋಮೀಟ್ರ್ ಐತೆ ಡೈರೆಕ್ಟ್. ಬಟ್ ಇದು ಇಳಕಲ್ ಮ್ಯಾಗ ಹೋಗೋದ್ರಿಂದ ಮುದ್ಗಾಲ್ಗೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ. ರೂಟ್ ಹೋದ್ಮ್ಯಾಗ ನೋಡಿದ್ರಿ 120 ಕಿಲೋಮೀಟ್ರ್ ಅಂದ್ರೆ 4 4 3 ತಾಸು ನೋಡ್ರಿ ಬಾಗಲಕೋಟೆಲಿಂದ. 6 ಗಂಟೆ ಅಂದ್ರೆ 9 ಗಂಟೆ ಅನ್ಕೊಡ್ದೆ ಎಲ್ಲ ಬಾಗಲಕೋಟೆನಾಗ ಇರುತ್ತೆ ಬಸ್ ಇದು ನೋಡ್ರಿ. ಲಿಂಗ್ಸ್ಕೂರ್ ಇಂತ್ರ ನಾನು ನವನಗರಕ್ಕೆ ಟಿಕೆಟ್ ತೊಗೊಂಡು ಬಾಗಲಕೋಟೆ ಅಲ್ಲ 134 ರೂಪಾಯಿ ಐತಿ. 120 ಕಿಲೋಮೀಟ್ರಿಗೆ 134 ರೂಪಾಯಿ ಸಫಿಷಿಯೆಂಟ್ ಫೇರ್ ರೀ. ಯಾಕಂದ್ರೆ ಪರ್ ಕಿಲೋಮೀಟ್ರಿಗೆ 1 ರೂಪೀಸ್ 1.2 ಪೈಸಾ ಅಂದ್ರೆ 1 ರೂಪಾಯಿ 20 ಪೈಸಾದಂಗೆ ಲೆಕ್ಕ ಮಾಡ್ತಾರೆ. ಬರ್ರಿ ಟಿಕೆಟ್ ಜೋಪಾನಾಗಿ ಇಟ್ಕೊಂಡು ಹೋಗೋಣ. ಪೂರ್ತಿ ಕ್ಯಾಬಿನ್ ರೈಡೇ ತೋರಿಸ್ತಾನೆ ರೀ ಇದನ್ನು, ಯಾಕಂದ್ರೆ ಎದ್ದು ನಿಂತೀನಿ ಮುಂದೆ ನೋಡ್ರಿ. ಬಸ್ ಈಗ ಐತಿಹಾಸಿಕ ಕೋಟೆ ನಗರಿ ಮುದ್ಗಾಲಿಗೆ ಎಂಟ್ರಿ ಆತ. ಇದು ಇಳಕಲ್ಗೆ ಹೋಗತ್ರಿ ಬಸ್. ನಾ ಇಳಕಲ್ಗೆ ಹೋಗೋದಿಲ್ಲ ಅಂತ ಮಾಡಿದ್ದೆ, ಇದು ಇಳಕಲ್ಗೆ ಹೋಗತ್ತಾದ್ರೆ ಯಾವ ರೂಟ್ ತೊಗೊಂಡೋಕ್ಕಾರ ಅಂತ ಹೇಳ್ತೇನೆ. ನೋಡ್ರಿ ಸ್ಟ್ರೈಟ್ ಹೋದ್ರೆ ಗಂಗಾವತಿ, ಇಲ್ಲಿಂದ ರೈಟ್ ಹೋದ್ರೆ ಮುದ್ಗಲ್ಲ. ಒಳಗಡೆ ಹೋಗಿ ಹೊರಗೆ ಬರ್ಬೇಕ್ರಿ. ಬಾಗಲಕೋಟೆ ಇಲ್ಲಿಂದ ಬರ್ರಿ ಬಸ್ಸಿಗೆ ಮುದ್ಗಲ್ ಕ್ರಾಸ್ ಅಂದ್ರೆ ಮುದ್ಗಲ್ ಸಿಟಿ ಒಳಗೆ ಎಂಟ್ರಿ ಆಗೈತಿ. ನಾನು ಬಡ ಒಳಗಿಂತ್ರನೇ ಹತ್ತಿ ಬಿಟ್ನಿ. ನಿಮಗೆ ಬೋರ್ಡ್ ಕಾಣಿಸಕತ್ತೆ ಅಂತಂದ್ರೆ ಕಲಬುರ್ಗಿ, ಲಿಂಗಸೂರು, ಶಹಾಪುರ, ಸುರಪುರ ಇದಕ್ಕೆಲ್ಲ ಬಾಗಲಕೋಟೆ ರೀ ರೂಟ್. ಇನ್ನೊಂದು ಸತಿ ಹೇಳ್ತೀನಿ ರೀ, ಕಲಬುರ್ಗಿ ಅಂತ ಶಹಾಪುರ, ಸುರಪುರ, ಲಿಂಗಸೂರು, ಇಳಕಲ್ಲ, ಬಾಗಲಕೋಟೆ ನೋಡ್ರಿ ರೂಟ್. ಹೊರಗೆ ಹೋಗಿ ತೋರಿಸ್ತೀನಿ. ಊಟಕ್ಕೆ ಸ್ಟಾಪ್ ಮಾಡಿರ್ತಾರಲ್ಲ ಅಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಇದೆ. ಡ್ರೈವರ್ ಸರ್ ರೂಟಿಗೆ ಹೊಸ್ದಾಗಿದಾರ ನಾವು ಅವ್ರಿಗೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಒಳಗೆ ಹೊಂಟು ನೋಡ್ರಿ ಬಸ್. ಈಗ ಇದನ್ನು ಬಸ್ ಸ್ಟ್ಯಾಂಡ್ ಒಳಗೆ ಸಂಧ್ಯಾಗ ಹೊಂಟಂಗೆ ಐತಲ್ರಿ ಇದು ಬಸ್. ಎಲ್ಲ ಕಂಜೆಸ್ಟೆಡ್ ದಾರಿಗಳು. ನೋಡ್ರಿ ಅಲ್ಲಿ ಮುಂದೆ ಕಾಣೋದ ಮುದ್ಗಲ್ ಬಸ್ ನಿಲ್ದಾಣ ಸಣ್ಣದೈತಿ. ಹಿರಿಯೂರು ಬಸ್ ಸ್ಟ್ಯಾಂಡ್ ಹಿಂಗೆ ಐತೆ ನೋಡ್ರಿ ಸೇಮ್. ಯಾವುದೊಂದು ಗಾಡಿ ಇಲ್ರಿ ಇಲ್ಲಿಗ, ಯಾವುದೋ ಒಂದು ಹಾಲ್ಟ್ ಗಾಡಿ ನಿಂತದ ಅಷ್ಟೇ. ಇಲ್ಲಿಂದ್ರೂ ಪ್ಯಾಸೆಂಜರ್ ಹತ್ರ ಸಿಗ್ತೀವಿ. ಬರ್ರಿ ಬಸ್ ಡಿಪಾರ್ಟ್ ಆತ. ಇಲ್ಲಿಂದ ಇಳಕಲ್ 50 ಕಿಲೋಮೀಟ್ರ್ ಐತೆ ಅಂತ ಹೇಳ್ಯಾರ. ಹೋಗೋಣ. ಇಲ್ಲಿಂದ ಡೈರೆಕ್ಟ್ ಬಾಗಲಕೋಟೆ 96 ಕಿಲೋಮೀಟ್ರ್ ಐತ್ರಿ. ಬಟ್ ಇದು ಬಸ್ ಇಳಕಲ್ ಮ್ಯಾಗ ಹೋಗೋದ್ರಿಂದ ಸ್ವಲ್ಪ ಲೆಂದಿ ಆಗತ್ತೆ, ಒಂದು 10-15 ಕಿಲೋಮೀಟ್ರ್ ನೋಡ್ರಿ. ಬಸ್ ಈಗ ಅಮ್ದಿ ಹಾಳಕ್ಕೆ ಸ್ಟಾಪ್ ಆಗೈತಿ. ಇಲ್ಲ ಐತೆ ನೋಡ್ರಿ ಊರ ಹೆಸರು ಅಮ್ದಿ ಹಾಳದಾಗ. ಬಾಗಲಕೋಟೆ ಸ್ಟೇಟ್ ಹೈವೇ ಬಿಟ್ಟು ಇಲ್ಲೇ ಲೆಫ್ಟ್ ಇತ್ತು ಅಂತ ಬಸ್ ಇಳಕಲ್ಗೆ ಹೋಗತ್ತೀಗ ಒಳಗಿನ ರೂಟ್ಲೆ. ಯಾವುದೋ ಇಂಗಳಿಗೆ ಅಂತ ಹೇಳೈತಿ, ಯಾವುದಂತ ಪರ್ಫೆಕ್ಟಾಗಿ ಹೇಳ್ತೀನಿ ಬರ್ರಿ ನಿಮ್ಗೆ ನೋಡಿ. ಒಳಗಡೆ ರೂಟ್ಲೆ ಹೊಂಟಿವ್ರಿ ಇಳಕಲ್ಲಿಂದ್ರೆ ಮತ್ತು ಬಾಗಲಕೋಟೆ ಮೇನ್ ರೋಡ್ ಬಿಟ್ರಿ ಒಳಗೆ ಗೊರಾಬಾಳ ಮ್ಯಾಗ ಇಳಕಲ್ಗೆ ಹೋಗಿ ಇಳಕಲ್ಲಿಂದ್ರೆ ಮತ್ತು ಕುಣಗುಂದ, ಕಮ್ಮತ್ತಿಗೆ, ಅಮ್ಮಿನಗಡ ಹಿಂಗಾಸೆ ಬಾಗಲಕೋಟೆ ಬರ್ತೀವ್ರಿ. ಇದು ಒಳಗಿನ ರೂಟ್ ಇದೆ. ನೋಡ್ರಿ ಬಸ್ ಈಗ ಇಳಕಲ್ಗೆ ಬಂತ ಸರ್ವಿಸ್ ರೋಡ್ನಾಗ ಹೊಂಟೈತಿ. ಅಲ್ಲಿ ಮುಂದೆ ಬಸವೇಶ್ವರ ಸರ್ಕಲ್ ಅಂತ ಹೋಗಿ ಹೊಳಸ್ಕೊಂಡೆ ಬರ್ತೈತೆ ರೀ. ಸ್ಟ್ರೈಟ್ ಬಂದಿದೆ ಅಂದ್ರೆ ಅಪೋಸಿಟಿಂದ ಬರಬೇಕಾಗಿತ್ತು. ಅದನ್ನೂ ದಾರಿ ತೋರಿಸ್ತೀನಿ ಬರ್ರಿ ನಿಮಗೆ. ಮುದ್ಗಲ್ಗೆ ಹೋಗೋದು ಡೈರೆಕ್ಟ್ ದಾರಿಯಲ್ಲಿ ಐತೆ. ಇದು ನಾವು ಒಳಗಿಂದ ಗೊರಾಬಾಳ ಮ್ಯಾಗ ಬರೋಣ ಹಿಂಗೆ ಬಂತ್ರಿ. ಇದು ಕಲ್ಯಾಣ ಕರ್ನಾಟಕ ಬಸ್ ಐತಿ. ಹಿಂದೆ ಬೋರ್ಡ್ ಬೇರೆ ಐತಿ, ಮುಂದೆ ಬೋರ್ಡ್ ಬೇರೆ ಐತ್ರಿ. ವಿಜಯಪುರ, ಜಮಖಂಡಿ, ಯರಗಟ್ಟಿ, ಬೆಳಗಾವಿ ಐತಿ.
ಅದು ಮುದೋಳ ಮ್ಯಾಗ ಹೋಗುತ್ತಾ, ಬಟ್ ಅದು ಹಿಂದಿನ ಬೋರ್ಡ್ ಚೇಂಜ್ ಮಾಡಿಲ್ಲ, ಅದ್ರ ಸಂಬಂಧ ಹಳಿ ಬೋರ್ಡ್ ಐತಿ. ಓ ಊಟಕ್ಕೆ ಸ್ಟಾಪ್ ಮಾಡ್ರಿ ಅನ್ಸುತ್ತೆ ಇವರು, ಐ ಥಿಂಕ್. ಎದಕ್ಕೆ ಸ್ಟಾಪ್ ಮಾಡೋಕೆ ಗೊತ್ತಿಲ್ಲ. ಅಲ್ರಿ ಅದ ಕ್ಯಾಜುವಲ್ ಕಾಂಟ್ರಾಕ್ಟ್ ಮ್ಯಾಗ ಬಂದಿದ್ದು ಗಾಡಿ ಅದ ನೋಡ್ರಿ. ಇಳಕಲ್ಲ ಹೆಂಗೆ ಕಾಣಿಸುತ್ತೇನ್ರಿ. LED ಲೈಟ್ಸ್ ಮಾಡ್ಯಾರ, ಕೇಸರಿ ಬಿಳಿ. ಬಸ್ಸಿನ ಡೋರ್ ಒಂದು ಸ್ವಲ್ಪ ಹೊಲಸ ಐತೆ, ಅದಕ್ಕೆ ಹಂಗೆ ಕಾಣಾಕ್ತೈತಿ. ಇಳಕಲ್ ಬಸ್ ಸ್ಟ್ಯಾಂಡ್ ದೊಡ್ಡದೈತ್ರಿ, ಇಲ್ಲೇ ಟರ್ನ್ ಆಗತ್ತೆ ಬರ್ರಿ. ನೋಡ್ರಿ ಬಂತಿಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಹೊಂಟೀವಿ. ನೋಡ್ರಿ ಇಳಕಲ್ ಬಸ್ ನಿಲ್ದಾಣ. ಇಲ್ಲಿ 1ನೇ ಅಥವಾ 2ನೇ ಪ್ಲಾಟ್ಫಾರ್ಮ್ಗೆ ಹಾಕ್ತಾರೆ. ಇಲ್ಲಿ ಬಸ್ ಒಂದು 5 ಮಿನಿಟ್ಸ್ ಸ್ಟಾಪ್ ಆಗತ್ತೆ ಅನ್ಸುತ್ತೆ. ಬರ್ರಿ ನೋಡ್ರಿ, ಕರೆಕ್ಟ್ 9 ಗಂಟೆಗೆ ಇಳಕಲ್ ಬಿಡ್ತು ನೋಡ್ರಿ ಬಸ್. ಒಂದು ಸ್ಲೀಪರ್ ಬಸ್ ನಿಂತೈತ್ರಿ, ಅದು ಬಾದಾಮಿ ಬೆಂಗಳೂರು ರೀ ಸ್ಲೀಪರ್. ಅಲ್ಲೇನು ಮುಂದೆ ಇದು ಕಾಣಕತ್ತೈತಲ್ರಿ, ಅದೇ ಇಳಕಲ್ ಡಿಪೋ. ಇದು ಇಳಕಲ್ ಹಂಗನ್. ನೆಕ್ಸ್ಟ್ ಹುನಗುಂದ ಆದಿಂದ ಅಮೀನ್ಗಡ ಆದಿಂದ ಕಮತ್ಗಿರಿ ಆದಿಂದ ಬಾಗಲಕೋಟೆ. ಅಲ್ಲಿಂದ ಯಾವುದೋ BS6 ಐಮ್ಯಾಕ್ ಬಸ್ ಬಾಡಿ ಬಿಲ್ಡ್ ಬಂತ್ರಿ, ಯಾವ್ದು ಗೊತ್ತಾಗಲಿಲ್ಲ. ಬಸ್ ನೋಡ್ರಿ, ಬಸ್ಸಿಗೆ ನ್ಯಾಷನಲ್ ಹೈವೇ ಕೊಡ್ತಿ ಒಳಗಿಂತ್ರ ಬಂದ. ಇದು ರಾಷ್ಟ್ರೀಯ ಹೆದ್ದಾರಿ ಎಷ್ಟೈತಂತೆ ಮುಂದೆ ಹೋಗ್ತಾ ಇರ್ತೀನಿ ಬರ್ರಿ. ರಾಷ್ಟ್ರೀಯ ಹೆದ್ದಾರಿ 50 ನೋಡ್ರಿ, ಇದು NH 50. ಬರ್ರಿ ನೆಕ್ಸ್ಟ್ ಒಮ್ಮೆ ಹುನಗುಂದ್ನಾಗ ಬಂದು ಸಿಗ್ತೇನೆ. ಬಸ್ಸಿಗೆ ನ್ಯಾಷನಲ್ ಹೈವೇ ಬಿಟ್ಟ ಹುನಗುಂದ್ ಕೊಂಡ್ತೆ. ನೋಡ್ರಿ ಬಸ್ಸಿಗೆ ಹುನಗುಂದ್ ಬಸ್ ಸ್ಟ್ಯಾಂಡ್ನಾಗ ಹೋಗುತ್ತೆ. ಇದೆ ಬರ್ರಿ, ಟೈಮ್ ಆಗಾಕತ್ತೈತಿ. 9:16 ಬಸ್ ಹುನಗುಂದಕ್ಕೆ ಬಂದೈತೆ ನೋಡ್ರಿ. ಹುನಗುಂದಾಗ ನೆಕ್ಸ್ಟ್ ಅಮೀನ್ಗಡ ನೋಡ್ರಿ. ಹುನಗುಂದ್ ಡಿಪಾರ್ಟ್ ಅದು ಈಗ. ನೆಕ್ಸ್ಟ್ ಅಮೀನ್ಗಡ. ಎಲ್ಲಿ ಇದನ್ನು ಊಟಕ್ಕೆ ಸ್ಟಾಪ್ ಮಾಡಂಗಿಲ್ಲ ರೀ ಬಸ್, ಸೀದಾ ಡೈರೆಕ್ಟ್ ಬಸ್ ಸ್ಟ್ಯಾಂಡು. ನಾನು ನವನಗರದಾಗ ಇಳಿತೀನಿ ರೀ, ಬಾಗಲಕೋಟೆಗೆ ಹೋಗೋದಿಲ್ಲ. ನವನಗರ ಟಿಕೆಟ್ ತೊಗೊಂಡಿನಿ ನಾನು. ಇಳಕಲ್ಲ ಪೂರ್ತಿ ಸೀರೆಗೆ ಫೇಮಸ್ ರೀ. ನಾನು ಇಳಕಲ್ಲಾಗ ಹೇಳ್ಬೇಕಂದು ಏನೋ ಒಂದು ವರ್ಕ್ ಇತ್ತು, ವರ್ಕ್ ಮಾಡಕತ್ತಿದ್ನಿ, ಅದಕ್ಕೆ ಇಳಕಲ್ಲಾಗ ಹೇಳಿಲ್ಲ. ಇಳಕಲ್ ಸೀರೆಗೆ ಫೇಮಸ್ ರೀ. ಹುನಗುಂದ್ ಎದಕ್ಕೆ ಫೇಮಸ್ ಅಂತೇಳಿ ಹುನಗುಂದ್ ಯಾರು ನೋಡಾಕ್ತಿದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಅಮೀನ್ಗಢ ಬಂದ್ಬಿಟ್ಟು ಕರ್ದಂಟಿಗೆ ಫೇಮಸ್ ರೀ. ಅದು ಹುನಗುಂದ್ ಬಸ್ ಸ್ಟ್ಯಾಂಡಾಗ ಒಂದು ಬಸ್ ಇಲ್ಲ ನೋಡ್ರಿ ಇಷ್ಟೊತ್ತನಾಗ. ಮತ್ತು ಇನ್ನೊಂದು ದಿನ ಯಾವತ್ತರ ಡೇ ಟೈಮ್ನಾಗ ಜರ್ನಿ ಮಾಡಿದಾಗ ಹುನಗುಂದ್ ತೋರಿಸ್ತೇನೆ ರೀ ನಿಮ್ಗೆ.
ಅಮೀನ್ಗಢದಾಗ ಬಂದು ಸಿಗ್ತೇನೆ ರೀ. ಕರದಂಟ್ ನಾಡು ಅಮೀನ್ಗಢ ಪಟ್ಟಣಕ್ಕೆ ಸ್ವಾಗತ. ಅಮೀನ್ಗಢ ಎಂಟ್ರಿ ಅದೇವು ನೋಡ್ರಿ. ನೋಡ್ರಿ ಅಮೀನ್ಗಢಿಂದ ಕೂಡ್ಲ ಸಂಗಮ್ ಬರೀ 25 ಕಿಲೋಮೀಟರ್ ಅಷ್ಟೇ ಐತಿ. ಕೂಡ್ಲ ಸಂಗಮ್ ಗೊತ್ತೈತಲ್ರಿ ನಿಮ್ಗೆ, ಬಸವಣ್ಣವ್ರ ಐಕ್ಯವಾದ ಸ್ಥಳ ರೀ ಅದ. ಮಲಪ್ರಭಾ, ಘಟಪ್ರಭಾ ಮತ್ತು ಕೃಷ್ಣ 3 ನದಿ ಅಲ್ಲೇ ಕೂಡ್ತಾವ್ರಿ. ಅದಕ್ಕೆ ಕೂಡಲ ಸಂಗಮ ಅಂತ ಕರೀತಾರೆ. ನೋಡ್ರಿ ನೀವು ಅಮೀನ್ಗಢಕ್ಕೆ ಬಂದ್ರಂದ್ರೆ ಪೂರ್ತಿ ಬರೀ ನಿಮ್ಮ ಕರದಂಟಿನ ಅಂಗಡಿಗಳು ಕಾಣಿಸ್ತಾವ. ನೋಡ್ರಿ ಇಲ್ಲೊಂದು ಯಾವುದೋ ಸ್ಲೀಪರ್ ಗಾಡಿ ಬಂತು. ಯಾವುದು ಹೈದ್ರಾಬಾದ್ ಗಾಡಿ ರೀ ಇದು. ಬಾಗಲಕೋಟೆ ಹೈದ್ರಾಬಾದ. ನಾನ್ AC ಸ್ಲೀಪರ್ ಬಾಗಲಕೋಟೆ ಹೈದ್ರಾಬಾದ್ ರೀ. ಯಾವುದೂ ಬ್ರ್ಯಾಂಡಿಂಗ್ ಇಲ್ಲದ. ನೋಡ್ರಿ ಬಸ್ ಸ್ಟ್ಯಾಂಡ್ ಒಳಗೆ ಹೊಂಟ ಗಾಡಿ. ಅಮೀನ್ಗಢ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು. ಯಾವ ಒಂದು ಗಾಡಿ ಇಲ್ಲ. ನೋಡ್ರಿ ಬರ್ರಿ. ಅಮೀನ್ಗಢ ಡಿಪಾರ್ಟ್ ಅದೀವಿ. ನೆಕ್ಸ್ಟ್ ಇನ್ ಕಮತ್ಗೆ ನೋಡ್ರಿ ಬಸ್ ಈಗ ಕಮತ್ಗೆ ಬಂತ. ಈ ಕಡೆ ಲೆಫ್ಟ್ ಸೈಡ್ ಹೋದ್ರೆ ಗುಳೇದ್ ಗುಡ ಬರುತ್ತೆ ರೀ. ರೈಟ್ ಸೈಡ್ ಹೋದ್ರೆ ಕಮತ್ಗಿ, ಬಾಗಲಕೋಟೆ ನೋಡ್ರಿ. ಬಸ್ ಲೆಫ್ಟ್ ಸೈಡಿಗೆ ಹೋಗಿದ್ರೆ ಗುಳೇದ್ ಗುಡ್ಡ ಬದಾಮಿ. ಬರ್ರಿ ಒಳಗೆ ಹೋಗತ್ತಲ್ಲ ನೋಡೋಣ. ಈಗ ಹೋಗಲ್ಲ ಅನ್ಸತ್ರಿ ಬಸ್. ಅಲ್ಲೇನು ಲೈಟ್ಸ್ ಕಾಣಿಸ್ತಲ್ರಿ, ಅದ ಕಂಪ್ನಿ ಒಳಗೆ ಹೋಗಲ್ಲ ಬಸ್. ಬರ್ರಿ ಇಲ್ಲಿ ಡ್ರೈವರ್ ಸರ್ ಊಟ ತಗೋತಾರೆ. ಸೈಡ್ ಹಾಕಿದ್ರು. ಇಲ್ಲಿ ಕೆಳಗೆ ಕಾಣೋ 3 ಮುಂದೆ ಟ್ಯೂಬ್ಲರ್ ಲೈಟ್ಸ್ ಕಾಣಿಸ್ತಾವಲ್ರಿ, ಅದ ಕಮತ್ಗಿ. ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಬರೀ 150 ಮೀಟ್ರ್ ಐತೆ ಅಷ್ಟೇ ರೀ. ನೋಡ್ರಿ ಬಸ್ ಈಗ ಸಿಕ್ಕೇರಿ ಕ್ರಾಸಿಗೆ ಬಂತ. ಇನ್ನೇನ ರೈಲ್ವೆ ಬ್ರಿಡ್ಜ್ ಹೇಳಿದ್ರೆ ನವನಗರ ಬರುತ್ತೆ ರೀ. ನಮ್ಮ ಜರ್ನಿ ಇಲ್ಲೇ ನವನಗರಕ್ಕೆ ಎಂಡ್ ಆಕತ್ತೆ. ಯಾಕಂದ್ರೆ ನಾವು ನವನಗರ ತನಕ ಅಷ್ಟು ಟಿಕೆಟ್ ತೊಗೊಂಡೀನಿ. ಬರ್ರಿ ನೆಕ್ಸ್ಟ್ APMC ಬಂತ. ಇದು ನವನಗರಕ್ಕೆ ಹೋಗಿ ಆಮೇಲೆ ಹಳಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ಗೆ ಹೋಗತ್ತೆ. APMC ಕ್ರಾಸ್ ಆಗ್ಯದ. ಬರ್ರಿ ನಾ ಹಿಂದೆ ಹೋಗ್ತೀನಿ, ಯಾಕಂದ್ರೆ ನಾ ಎಳಿಬೇಕಿಲ್ಲ. ಟೈಮ್ ಆಗಾಕತ್ತೈತಿ 10 ಗಂಟೆ 30 ನಿಮಿಷ ರೀ. ಈಗ ಬಾಗಲಕೋಟೆಗೆ ಬಂದೆ ನಾನು. ಯಾವುದಂದ್ರೆ ಕಲಬುರ್ಗಿ ಇದ್ರಿ ಇದು ಡಿಪೋ. ಕಲಬುರ್ಗಿ ಡಿಪೋ ಗಾಡಿಗೆ ಅಂದ್ರೆ ರಾಯಚೂರಿಂತ್ರ ಬಾಗಲಕೋಟೆಗೆ ಬಂದೇನಿ ರೀ. ನವನಗರ ಬಸ್ ಸ್ಟ್ಯಾಂಡ್ ಇದೆ. ಬರ್ರಿ ನಿನ್ನ ಮುದೊಳಗೆ ಯಾವ ಬಸ್ ಸಿಗ್ತಾವ ಅಂತ ನೋಡ್ಬೇಕಾ. ನಗು ಬರಾಕತ್ತೈತೆ ರೀ ನನಗೆ. 12 ಗಂಟೆಗೆ ಮಂತ್ರಾಲಯ ಬಿಟ್ಟೇನಿ ರೀ. ಇನ್ನೂ ಮುದೊಳಗೆ ಹೋಗಲ್ಲ. 300 ಕಿಲೋಮೀಟ್ರ್ ಕರೆಕ್ಟಾಗಿ ಬಸ್ ಸಿಕ್ಕಿಲ್ಲ. ನೋಡ್ರಿ ಬಸ್ ಇದು ಇಲ್ಲೇ ಟರ್ನ್ ಆಗಿ ವಾಪಸ್ ಬಾಗಲಕೋಟೆ ಹಳಿ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಾ. ಹೋಯ್ತು ನೋಡ್ರಿ ವಾಪಸ್ ಕಲ್ಯಾಣ ಕರ್ನಾಟಕ ಸಾರಿಗೆ ಇದ್ರಿ. ಬರ್ರಿ ಇನ್ನು ಯಾವ ನನಗೆ ಮುದ್ದೆ ಬೇಡ ಅಂದ್ರೆ ಪಣಜಿ ಬದಾಮಿ ಅಂದ್ರೆ ಗೋವಾಕ್ಕೆ ಹೋಗೋ ಗಾಡಿಗಳು ಲೋಕಾಪುರ ತನಕ ಸಿಗ್ತಾವೆ. ಡೈರೆಕ್ಟ್ ಮುದೊಳ್ಕೊಂತ್ರು ಈಗ 100% ಸಿಗೋಂಗಿಲ್ಲ. ನನಗೆ ಲೋಕಾಪುರ ತನಕ ಅಂತೂ ಗೋವಾ ಗಾಡಿಗಳು ಸಿಗ್ತಾವಾಗ ಅವಕ್ಕೆ ಲೋಕಾಪುರಕ್ಕೆ ಹೋಗಿ ಅಲ್ಲಿ ಮತ್ತೆ ವೇಟ್ ಮಾಡ್ಬೇಕು ರೀ. ಕತ್ತಲ್ದಾಗ ತೋರ್ಸಾಕ್ತಾನಂತ ಬೈಬೇಡ್ರಿ. ಇದು ನವನಗರ ಬಸ್ ಸ್ಟ್ಯಾಂಡ. ಇದು ಪ್ಲಾಟ್ಫಾರ್ಮ್ ನಂಬರ್ 7. ಈ ಕಡೆ ಗದ್ದನಕೆರೆ ಕ್ರಾಸ, ನರಗುಂದ, ನವಲಗುಂದ, ನೆಕ್ಸ್ಟ್ ಉಡುಪಿ, ಮಂಗಳೂರು, ಹುಬ್ಬಳ್ಳಿ ಸೈಡ್ ಬೆಂಗಳೂರು ಗಾಡಿಗಳು ನಿಂದಿರ್ತಾವೆ. ಪ್ಲಾಟ್ಫಾರ್ಮ್ 8 ರೀ. ಕಲಾದಗಿ, ಲೋಕಾಪುರ, ಯರಗಟ್ಟಿ, ಗೋಕಾಕ್, ಬೆಳಗಾವಿ, ಪಣಜಿ, ಮಾಪ್ಸಾ, ಗೋವಾ, ಪೋಂಡಾ ಗಾಡಿಗಳು ಇಲ್ಲಿಂದ ಇರ್ತಾವೆ. ನಾವು ಹೋಗೋ ಗಾಡಿ ಇಲ್ಲೇ ಬರ್ತೀಗ. ಆ ಕಡೆ ಏನೈತಲ್ಲ ರೀ ಪ್ಲಾಟ್ಫಾರ್ಮ್ 9 ಬೀಳಿಗಿ ಸೈಡ್ ರೀ. ಅಂದ್ರೆ ಗದ್ದನಕೆರೆ ಕ್ರಾಸ, ಬೀಳಿಗಿ, ಬಾಡ್ಗಂಡಿ, UKP, ಕೋಲಾರ, ಬಿಜಾಪುರ, ಬೀದರ್, ಜಳಕಿ
ಸೋಲಾಪುರ ಪುಣೆ ಮುಂಬೈ ಹೋಗ್ತಾವ್ರಿ. 10 ನಂಬರ್ ರೂಟ ಮುಧೋಳ ಕಡೆ ರೀ. ಗದ್ದಿನಕೆರೆ ಕ್ರಾಸ ಕಲಾದಗಿ ಲೋಕಾಪುರ ಮುಧೋಳ ಜಮಖಂಡಿ ಹಂಗೆ ಹೋಗ್ತಾರೆ. 11 ನಂಬರ್ ಒಂದು ಐತ್ರಿ. ಬರ್ರಿ 11 ನಂಬರ್ ಒಂದು ಹೇಳ್ತೀನಿ ನಿಮಗೆ. 11 ನಂಬರ್ ಸೇಮ್ ರೀ. ಗದ್ದಿನಕೆರೆ ಕ್ರಾಸ ಕಲಾದಗಿ ಲೋಕಾಪುರ ಮುಧೋಳ ಮಾಲಿಂಗಪುರ ಜಮಖಂಡಿ ಬನಹಟ್ಟಿ ರಬಕವಿ ತೆರದಾಳ ಹಾರುಗರಿ ಕ್ರಾಸ ಮುಗುಳುಕೋಡ ಇಂಚಿಲ್ಕರಂಜಿ ಮೀರಾಜ ಸಾಂಗ್ಲಿ ಸತಾರ ಪುಣೆ ಹೋಗ್ತೈತೆ ರೀ. ಆ ಕಡೆ ಏನೈತಲ್ಲ ರೀ 12ನೇ ಕಾತ್ರಿಕಿ ರೂಟ್ ರೀ. ಅಂದ್ರೆ ಬಾಗಲಕೋಟೆಯಿಂದ ಗದ್ದಿನಕೆರೆ ಕ್ರಾಸಿಂದ ಕಾತ್ರಿಕಿ ಇಲ್ಲ ರೀ ಕಲಾದಿಗೆ ಬರುತ್ತೆ. ಕಲಾದಿಗಿಂತ ಕಾತ್ರಿಕಿಂತ ಮೆಳ್ಳಿಗೇರಿ ಅಂಬಲ್ಜೇರಿ ರೂಟ್ ಆ ಕಡೆ ಹೋಗ್ತಾವ್ರಿ ಹಳ್ಳಿ ರೂಟ್. ಅವ್ರಿಗೆ ಯಾವ ಬಸ್ ಬರುತ್ತೆ ಅಂತ ವೇಟ್ ಮಾಡೋಣ. ಬರ್ರಿ ಕರೆಕ್ಟ್ 11 ಗಂಟೆಗೆ ವಾಸ್ಕೋ ಗಾಡಿ ಬಂತು. ಗೋವಾ ಗಾಡಿ ಬಾಗಲಕೋಟೆ ಅಂದ್ರೆ ನವನಗರಕ್ಕೆ ಸಿಂದಗಿಂತ ವಾಸ್ಕೋ ಕೊಂಟತ್ರಿ ಅದ. ಸಿಂದಗಿ ವಡಗಾವ ಗೋವಾ. ಇದಕ್ಕೆ ನಾ ಲೋಕಾಪುರ ತನಕ ಹೊಂಟೇನೆ. ಬರ್ರಿ ತೋರಿಸಿ ನೋಡ್ರಿ. ಬಸ್ಸಿಗೆ ಗದ್ದಿನಕೆರೆ ಕ್ರಾಸಿಗೆ ಬಂತ. ಗದ್ದಿನಕೆರೆ ಕ್ರಾಸ್ನಾಗ ಒಂದು ಸೈಡ್ ಹೋದ್ರೆ ಹುಬ್ಳಿ, ಒಂದು ಸೈಡ್ ಹೋದ್ರೆ ವಿಜಯಪುರ, ರಿವರ್ಸ್ ಹೋದ್ರೆ ಬಾಗಲಕೋಟ್ರೆ, ಸ್ಟ್ರೈಟ್ ಹೋದ್ರೆ ಮುಧೋಳ ನೋಡ್ರಿ. ಹಣ ಇದೆ ಗದ್ದಿನಕೆರೆ ಕ್ರಾಸ್ ನೋಡ್ರಿ. ಈ ಕಡೆ ನೀವು ಏನು ನೋಡತ್ತೀರಿ ಇದು ವಿಜಯಪುರ ದಾರಿ ನೋಡ್ರಿ. ಇಲ್ಲೇನು ಗಣೇಶ್ ಟ್ರಾವೆಲ್ಸ್ ಬಸ್ ನಿಂತೈತಲ್ರಿ ಅದು ಹುಬ್ಳಿ ಕಡೆ ಹೋಗೋದು. ಇದು ಸ್ಟ್ರೈಟ್ ಹೋಗೋದು ಮುಧೋಳ ಕಡೆ ದಾರಿ ನೋಡ್ರಿ. ಯಾವುದೋ ಒಂದು ನಾಳೆ ಹನುಮ ಮಾಲೆ ಐತೆ ಅಂಜನಾದ್ರಿ ಬೆಟ್ಟದೊಳಗೆ, ಅದಕ್ಕೆ ಬಸ್ ಹೊಂಟ ನೋಡ್ರಿ. ಟೈಮ್ ಆಗಾಗದ 11 ಗಂಟೆ 20 ನಿಮಿಷ ರಾತ್ರಿ ರೀ. ಬರ್ರಿ ಗದ್ದಿನಕೆರೆ ಕ್ರಾಸ್ ಬಿಟ್ಟಿವಿ. ಇನ್ನು ನೆಕ್ಸ್ಟ್ ನಮ್ದು ಇದು ಕಲಾದಗಿ ಸ್ಟಾಪ್ ಅದ. ಕಡೆ ಬಾಗಲಕೋಟೆ ಕಡೆ ಅಂದ್ರೆ ಯಾರು ನೋಡ್ತಿರ್ ಗೊತ್ತಿರಬೇಕು. ತುಳಸಿಗೇರಿ ಬರುತ್ತಿಲ್ಲ, ಬಟ್ ಇದು ತುಳಸಿಗೇರಿ ಸ್ಟಾಪ್ ಇಲ್ಲ, ಔಟ್ ಆಫ್ ಸ್ಟೇಟ್ ಗಾಡಿ. ಕಲಾದಗಿ ಸ್ಟಾಪ್ ಅದ, ಬಟ್ ಒಳಗೆ ಹೋಗಲ್ರಿ. ಬಸ್ ಸ್ಟ್ಯಾಂಡ್ ಒಳಗೆ ಹೊರಗೆ ಹೋಗ್ತಾರೆ. ಕಲಾದಗಿ ಆದ ತಕ್ಷಣ ಲೋಕಾಪುರ ರೀ. ಇನ್ನೊಂದು 35-40 ಕಿಲೋಮೀಟ್ರ್ ಅನ್ಕೊಡ್ದ ನಾವು ನಮ್ಮ ಡೆಸ್ಟಿನೇಷನ್ ತಲುಪ್ತೀವಿ. ಬರ್ರಿ ಕರೆಕ್ಟ್ 11 ಗಂಟೆ 57 ನಿಮಿಷ ರೀ. ಬಸ್ಸಿಗೆ ಲೋಕಾಪುರ ಆಯ್ತು ನೋಡ್ರಿ. ಸಿಂದಗಿ ಬಡಗಾವ್ ಗೋವಾ ಗಾಡಿ ಅದ. ಬರ್ರಿ ಇಲ್ಲಿಂದ ಮುಧೋಳಕ್ಕೆ ಹೋಗ್ಬೇಕೇನೆ. ನಿಧಿ ತಡೆಯೋಕ್ಕಾಗೋಲಾಗೈತಿ. ಫುಲ್ಲು ನಿಧಿ ಬಂದ್ಬಿಟ್ಟತ್ರಿ. 2 ದಿನ ಆಯ್ತು. ನಿನ್ನೆ ಕರ್ನಾಟಕ ಎಕ್ಸ್ಪ್ರೆಸ್ನಾಗ ರಾತ್ರಿ 3 ತನಕ ನಿದ್ದಿಗಟ್ಟಿದ್ದು. ಈಗ ನೋಡಂಬರ್ರಿ ಬಸ್ ಎಷ್ಟೊತ್ತಿಗೆ ಬರುತ್ತಂತ. 12 ಗಂಟೆಗೆ ಆಗತ್ತೆ ರೀ ಟೈಮ್. ಯಾವುದೋ ರಾಜಹಂಸ ಬಂತ, ಯಾವುದೋ ಎಲ್ಲ ಬೆಳಗಾವಿಂದ ರಾಯಚೂರು ರಾಜಹಂಸನೇ ಇರ್ತೈತೆ ರೀ. ಅದು ನನಗೆ ಲಿಂಗಸೂರು ಆಗದ ಗಾಡಿಗೆ ಹೋಗಂದ್ರಲ್ಲಿ ಅವ್ರು. ಇದು ರಿವರ್ಸ್ ಗಾಡಿ ರೀ. ರಾಯಚೂರು ಬೆಳಗಾವಿಗೆ ಹೋಗಂದ್ರು, ಬಟ್ ಈಗ ಬಂದಿದ್ದು ಬೆಳಗಾವಿಂದ ರಾಯಚೂರು ರೀ. ಬೆಳಗಾವಿಂದ ಬೀದರ್ ಐತದ ನೋಡೋಣ ತಡ್ರಿ. ಬೆಳಗಾವಿ ಬೀದರ್ ಅದ ಹೆಂಗೆ ಹೋಗ್ತಾನೆ ನೋಡೋಣ ತಡ್ರಿ. ಐ ಥಿಂಕ್ ಸೊ ದ್ಯಾಟ್ ಮುಧೋಳ ಮ್ಯಾಗ ಹೋಗ್ತಾನ. ಅದು ವಯ ಮುಧೋಳ ಹೋಗ್ತಿತ್ತ ಕರ್ಕೊಳ್ಳಿಲ್ಲ ಆ ಬಸ್. ನಾನು ಬೆಳಗಾವಿಂತ್ರ ರಾಯಚೂರು ಅನ್ಕೊಂಡೆ, ಅಲ್ಲ ಅದು ಬೆಳಗಾವಿ ಬೀದರ. ಹತ್ತಿಸ್ಕೊಲ್ಲ ಇಲ್ಲ ನೋಡ್ರಿ. ಅವ್ನು ಸೀಟ್ ಖಾಲಿ ಇದ್ರು UPI ಟಿಕೆಟ್ ತೊಗೋತಾರೆ ಇವರು. ಗೊತ್ತಾತಲ್ರಿ ನಾ ಏನು ಹೇಳಕ್ಕೆ ಹೊಂಟೇನೆ. ಮೊದ್ಲೇಕಾದ್ರೆ ದುಡ್ಡು ಕೊಡ್ತಿದ್ವಿ, ರೌಂಡ್ ಅಪ್ ಅಂತೇಳಿ ಮಾಡಿಕೇಶೆ ಫೇರ್ ಟಿಕೆಟ್ ಕೊಡ್ತಿದ್ರು. ಅದ್ರೊಳಗೆ ಚೇಂಜ್ ಇರಲ್ಲ ಅದಿಲ್ಲ ಅಂತೇಳಿ ಹಾಕಿತ್ತು. UPI ಟಿಕೆಟ್ ಕೊಡ್ತಾರೆ ಅಂತೇಳಿ ಲೋಕಾಪುರ ಮುಧೋಳ ಐತ್ರಿ. ಬರೀ 22 ಕಿಲೋಮೀಟ್ರ್. ಎಕ್ಸ್ಪ್ರೆಸ್ ಬಸ್ಸಿಗೆ ಹೋದ್ರೆ 34. ಆ ಸ್ಲೀಪರ್ ಬಸ್ಸಿಗೆ ಹೋದ್ರೆ ರೀ 98 ರೂಪಾಯಿ ಐತ್ರಿ. ಗೌರ್ಮೆಂಟಿಗೆ ಉಳಿತಾಯ ಹಾಕಿತ್ತು, ನಮ್ಗೆ ಉಳಿತಾಯ ಹಾಕಿತ್ತು ರೀ. ಹತ್ತಿಸ್ಕೊಳ್ಳಲ್ಲ ಇಲ್ರಿ, ನಿಂತು ಹೋಗಿದ್ವಿ. ಎಷ್ಟು ಮಂದಿ ಇದೀವಿ ಗೊತ್ತೈತೇನು ರೀ? ಟೋಟಲ್ 4 ಮಂದಿ ಇದೀವಿ. ಸೀಟ್ ಖಾಲಿ ಇಲ್ರಿ ಅಂತ ಸುಳ್ಳು ಡೋರ್ ಹಾಕೊಂಡು ಹೋಗ್ಬಿಟ್ರಿ. ಇದೇ ಆಗಿ ಬರೋಂಗಿಲ್ಲ ನೋಡ್ರಿ. ನನಗೆ ನೈಟ್ ಇರ್ತಾರೆ ಪ್ಯಾಸೆಂಜರ್. ನಾವೇನು ಸೀಟ್ ಅರ್ಧ ತಾಸಿಗೆ ಯಾರ ಮಕ್ಕಳಾಗ ಸೀಟ್ ಕೇಳ್ತಿದ್ರು ಅನ್ರಿ ಸ್ಲೀಪರ್ ಬಸ್ನಾಗ. ಭಾಳ ಭಾಳ ಏನು ಹೇಳ್ಬೇಕು ಒಂದು ತಿಳಿಯಂಗೆ ಇಲ್ರಿ. ಅವ್ರ ಕೈಯಾಗ ATM ಕೊಟ್ಟಿರೋದು ಅದಕ್ಕೆ ರೀ. ಯಾರ ಪ್ಯಾಸೆಂಜರ್ಸ್ ಇದ್ರೆ ಹತ್ತಿಸ್ಕೊಂಡು ಹೋರಪ್ಪ ಅಂತೇಳಿ ATM ಕೊಟ್ಟಿರ್ತಾರೆ. ಇದ್ರು ಮುದ್ದಮ್ ಸೀಟ್ ಇಲ್ಲ ಅದಿಲ್ಲ ಅಂತೇಳಿ ಸೀಟ್ ಎಲ್ಲ ಫುಲ್ ಆದರೂ ಮತ್ತು ATM ಯಾಕೆ ಕೊಡ್ತಾರೆ ರೀ? ಅವ್ರ ಕೈಯಾಗ ಚಂದ ಕೊಟ್ಟಿರ್ತಾರೇನ್ರಿ? ಏನು ಒಟ್ಟು ತಿಳ್ಕೊಳಂಗಿಲ್ಲ ರೀ. ನಮ್ಗೆ ಯಾವ ಬಸ್ ಬರುತ್ತಂದ್ರೆ ಧಾರವಾಡಿಂದ ಕಲಬುರ್ಗಿಗೆ ಹೋಗೋ ಬಸ್ ಬರುತ್ತೆ, ಇಲ್ಲಾಂದ್ರೆ ಹುಬ್ಳಿಂದ ಬೀದರ್ಗೆ ಹೋಗೋ ಬಸ್ ಬರುತ್ತೆ. ನೋಡಿ ಬರ್ರಿ ಯಾವ್ದು ಫಸ್ಟ್ ಬರುತ್ತೆ. ಯಾಕಂದ್ರೆ ನಾ ರಗಡ್ ಸತಿ ಬಂದಿನ ಅದಕ್ಕೆ. ಮುಧೋಳಕ್ಕೆ 12ವರೆಗೆಲ್ಲ ಹೋಗುತ್ತದ. ಈಗ ಆಗತ್ತೆ 12 ಗಂಟೆ 5 ನಿಮಿಷ, 12 ಗಂಟೆ 10 ನಿಮಿಷ ಆಗಾಗತ್ತೆ. ನೋಡಿ ಎಷ್ಟೊತ್ತಿಗೆ ಯಾವ್ದು ಹೋಗುತ್ತಂತೆ. ಫಸ್ಟ್ 12 ಗಂಟೆ 10 ನಿಮಿಷಕ್ಕೆ ಕಲ್ಯಾಣ ಕರ್ನಾಟಕದ ಯಾವುದೋ ಒಂದು ಗಾಡಿ ಬಂದತ್ರಿ. ಅದು ಲೋಕಾಪುರದಾಗ ಯಾವುದೋ ಅಂತ ಹೇಳ್ತೀನಿ ತಡ್ರಿ.
ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಒಳಗೆ ಆ ಯೋಜನೆ ಅನುದಾನದಾಗ ಬಂದೈತ್ರಿ ಇದು. ಯಾವುದಂದ್ರೆ ಹಾವೇರಿ ಆಳಂದ ನೋಡ್ರಿ. ಮುಂದೆ ನೋಡಿದ್ರೆ ಬೋರ್ಡ್ ಹಾವೇರಿ ಆಳಂದ ಐತಿ, ಯಾವುದಂತ ಗೊತ್ತಾಗಲ್ಲ ಕರೆಕ್ಟ್. ಹಾವೇರಿ ಬೋರ್ಡ್ ಹಾಕೊಂಡು ಹಿಂಗೆ ಯಾಕೆ ಬರಾಕತ್ತಾನ ರೀ? ಹಾವೇರಿ ಮಾದನ್ ಹಿಪ್ಪರ್ಗ ಆಳಂದ ಸೌದತ್ತಿ ಜಮಖಂಡಿ ಬಿಜಾಪುರ ಆಳಂದ ಹಿಂಗೆ ಬರಾಕತ್ತೈತಿ ರೀ. ಬರ್ರಿ ಯಾವುದೊಂದು ಬಸ್ ಬಂತ. ಇದು ಕಲ್ಯಾಣ ಕರ್ನಾಟಕ ಅಂದ್ರೆ ಹೋಗಂಗಿಲ್ಲ ರೀ. ಇದು ರಾಯಚೂರು ಐತಿ. ಅವ್ರು ಹೇಳಿದ ಗಾಡಿ ನೋಡ್ರಿ, ಬೆಳಗಾವಿ ರಾಯಚೂರು. ನಾ ಅದನ್ನ ಅಂತ ಮಾಡಿದ್ದೆ, ಅಲ್ಲ ಇದು ಬೆಳಗಾವಿ ರಾಯಚೂರು. ಹೋಲ್ ಬಿಡ್ರಿ, ಇದು ಬೆಳಗಾವಿ ರಾಯಚೂರು. ಯಾವುದೋ ಒಂದು ಬಸ್ ಬಂತ್ರಿ ಕಲ್ಯಾಣ ಕರ್ನಾಟಕ ಸಾರಿಗೆ ಏನು ಇರ್ತೈತೆ ಇದು. ನೋಡಂತಲ್ರಿ. ಹಾಂ, ಚಿಕ್ಕೋಡಿ ಬೆಳಗಾವಿ ಕಲಬುರ್ಗಿ ಐತ್ರಿ. ಬರ್ರಿ 12 ಗಂಟೆ 20 ನಿಮಿಷಕ್ಕೊಂದು ಚಿಕ್ಕೋಡಿ ಬೆಳಗಾವಿ ಕಲಬುರ್ಗಿ ಗಾಡಿ ಸಿಕ್ಕತ್ತೆ. ಅಂದರೆ ಇದು 12 ಗಂಟೆ 40 ನಿಮಿಷಕ್ಕೆಲ್ಲ ರೀಚ್ ಆಗ್ಬಿಡ್ತೀವಿ ಮುದೋಳ. ನಾವಿನ 20 ನಿಮಿಷ ಇಲ್ಲಿಂದ ಕರೆಕ್ಟ್ ಲೋಕಾಪುರ ಬಿಟ್ಟರೆ ಸೀದಾ ಮುದೋಳದ್ರಿ. ಇದು ಡೈರೆಕ್ಟ್ ನಡವರ್ಕೆಲ್ಲಿ ಸ್ಟಾಪ್ ಇಲ್ಲ ನೋಡ್ರಿ. ಕಲ್ಯಾಣ ಕರ್ನಾಟಕ ಸಾರಿಗೆ ಒಳಗೆ ಟೋಟಲ್ 4 ಕ್ಯಾಮ್ರಾ ಅದಾವೆ. 2 ಇಂಟೀರಿಯರ, ಒಂದು ಇಲ್ಲೇ ಮುಂದೈತಿ, ಒಂದು ಬ್ಯಾಕ್ ಇರ್ತೈತಿ. ನಾ ಇದೇ ಫಸ್ಟ್ ನೋಡಾಕ್ತಿದ್ನಿ ನೋಡ್ರಿ. 4 ಕ್ಯಾಮ್ರಾ ಡಿಸ್ಪ್ಲೇ ಆಗತ್ತ ನೋಡ್ರಿ. ಇದು ಭಾಳ ಒಳ್ಳೆ ಇನಿಷಿಯೇಟ. ಯಾಕಂದ್ರೆ 4 ಕ್ಯಾಮ್ರಾ ಇದ್ದಂದ್ರೆ ತೀಪಿ ಏನಾರ ಆತಂದ್ರೆ ಗೊತ್ತಾಗತ್ತೆ. ಶಾರ್ಪ್ ಟೈಮ್ 12 ಗಂಟೆ 45 ನಿಮಿಷ ರೀ. ಬಸ್ಸಿಗೆ ಮುದೋಳಕ್ಕೆ ಎಂಟ್ರಿ ಆತ. ನಾನು ಪೂರ್ತಿ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ, ಇಲ್ಲೇ ಶಿವ ಸರ್ಕಲ್ ಒಳಗೆ ಇಳಿತೀನಿ ನೋಡ್ರಿ. ಮಂತ್ರಾಲಯ ಯಂತ್ರ ನನ್ನ ಜರ್ನಿ ಮುದೋಳ್ತನ ಇಲ್ಲಿ ತನ ಇಷ್ಟಿತ್ತು. ಎಷ್ಟು ಬಸ್ ಚೇಂಜ್ ಮಾಡೀನಿ ಏನು ಎಲ್ಲ ಹೇಳ್ತೀನಿ ಬರ್ರಿ. ಹಂಗೆ ಹೋಗ್ತಾ ಹೋಗ್ತಾ ರನ್ನ ನಾಡಿನ ಹೆಮ್ಮೆ ನಗರ ನೋಡ್ರಿ. ಕವಿ ಚಕ್ರವರ್ತಿ ರನ್ನ ಹುಟ್ಟಿದ್ದು ಇಲ್ಲಿ ಮುದೋಳದ ಬೆಳಗಲಿ ಒಳಗೆ. ಇಲ್ಲೇ ಐತೆ ನೋಡ್ರಿ. ಬೇಕಾದ್ರೆ ಕವಿ ಚಕ್ರವರ್ತಿ ರನ್ನ ತಾಲೂಕು ಕ್ರೀಡಾಂಗಣ ಮುದೋಳ ಅಂತ. ರನ್ ಸರ್ಕಲ್ದಾಗ ಒಬ್ಬರು ಹೇಳಿದ್ರು. ಬರ್ರಿ ನೆಕ್ಸ್ಟ್ ನಮ್ದೇನು ಶಿವ ಸರ್ಕಲ್ಲ. ಸರ್ ಶಿವ ಸರ್ಕಲ್ ಸ್ಟಾಪ್ ಮಾಡಿ ನೋಡ್ರಿ. ನಾ ಬಂದಿದ್ದ ಚಿಕ್ಕೋಡಿ ಬೆಳಗಾವಿ ಅಂದ್ರೆ ಹಿಂಗೆ ಹಾಸಿ ಬರ್ತಾನೆ ರೀ. ಚಿಕ್ಕೋಡಿ ಬೆಳಗಾವಿ ಕಲಬುರ್ಗಿ ಹೋತ್ ನೋಡ್ರಿ. ಅದ ಟೈಮ್ ಆಗ್ಲಿಕ್ಕತ್ತದ ಕರೆಕ್ಟ್ 12 ಗಂಟೆ 50 ನಿಮಿಷ. ಬರ್ರಿ ಸ್ವಲ್ಪ ಸಣ್ಣಂಗೆ ಬ್ರೀಫ್ ಕೊಟ್ಬಿಡ್ತೀನಿ ವಿಡಿಯೋ ಬಗ್ಗೆ. ಇದು ಶಿವ ಸರ್ಕಲ್ ರೀ ಮುದೋಳದಾಗ ಕಬ್ಬಿನ ಸೀಸನ್. ಕಬ್ಬಿನ ಗಾಡಿಗಳೊಂದು ಭಾಳ ಇರ್ತಾವ್ರಿ. ಈಗ ನಾನು ಅಂದ್ರೆ ನಿನ್ನೆ ಈಗ ಬೆಳಗಿನ ಜಾವ ಆಗಿರೋದನ್ನು ನಿನ್ನೆ ಎಷ್ಟೇ ಐ ಥಿಂಕ್ 12ವರೆಗೆ ಬಿಟ್ಟಿನಿ ಅನ್ಕೋತೀನಿ ನಾನು ರೀ. 12ವರೆ ಪೌನೆ 1 ಗಂಟೆಗೆಲ್ಲ ಮಂತ್ರಾಲಯ ಬಿಟ್ಟ ಕರೆಕ್ಟ್ 12 ತಾಸು ಬಂದಿ ನೋಡ್ರಿ. 12 ತಾಸಿಗೆ ಮುದೋಳ. ಫಸ್ಟ್ ನಾ ಹತ್ತಿದ ಬಸ್ ಮಂತ್ರಾಲಯಂತ್ರ ರಾಯಚೂರಿಗೆ. ಅದಕ್ಕೆ ಮಂತ್ರಾಲಯಂತ್ರ ರಾಯಚೂರು ಟೋಟಲ್ 71 ರೂಪಾಯಿ ಪೇರ್ ಕೊಟ್ಟಾರೆ. ಆಮೇಲೆ ರಾಯಚೂರಿಂತ್ರ ಬಂದಿದ್ದ ಲಿಂಗಸ್ಗೂರಿಗೆ ರೀ. ರಾಯಚೂರಿಂತ್ರ ಲಿಂಗಸ್ಗೂರಿಗೆ 102 ರೂಪಾಯಿ ಪೇರ್ ಕೊಟ್ಟೇನಿ ರೀ, ಅಂದ್ರೆ ಬಸ್ ಚಾರ್ಜ್ ರೀ. ಆಮ್ಯಾಗ ಲಿಂಗಸ್ಗೂರಿಂತ್ರ ಬಾಗಲಕೋಟೆ ಬನ್ನಿರಿ. ಲಿಂಗಸ್ಗೂರಿಂತ್ರ ಬಾಗಲಕೋಟೆಗೆ 134 ರೂಪಾಯಿ ಕೊಟ್ಟೇನಿ ರೀ. ಬಾಗಲಕೋಟೆಗೆ ಅಲ್ರಿ ನವನಗರಕ್ಕೆ ಕೇಳ್ತಾರೆ ರೀ. ನವನಗರಿಂತ್ರ ವಾಪಸ್ ಲೋಕಾಪುರಕ್ಕೆ ಬಂದೆ ರೀ. ನವನಗರಿಂತ್ರ ಲೋಕಾಪುರಕ್ಕೆ 51 ರೂಪಾಯಿ ರೀ ತೊಗೊಂಡ್ರಿ. ನೆಕ್ಸ್ಟ್ ಲೋಕಾಪುರಿಂದ ಮುದೋಳಕ್ಕೆ 34 ರೂಪಾಯಿ ತೊಗೊಂಡ್ರಿ ನೋಡ್ರಿ. ಅಷ್ಟು ಎಷ್ಟಾಯ್ತು ನೋಡ್ರಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ನೀವೇ ಹೇಳ್ರಿ. ನಾ ಈ ವಿಡಿಯೋ ಎಂಡನಾಗ ಹೇಳಿರ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಟೋಟಲ್ ಎಷ್ಟಾತಂತ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡ್ರಿ ಅಂದ್ರೆ ನಾನು ಬೈದಿರ್ತೀರಿ. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡೀನಿ. ಇಂಥದ್ದು ಇನ್ನೊಂದು ಅನ್ಫಾರ್ಚುನೇಟ್ರಿ ಮಾಡಬೇಕಾಗಿತ್ತು, ಮಾಡೀನಿ. ಕಂಟೆಂಟ್ ಸಂಬಂಧ ಅಂತೂ ಇನ್ಫಾರ್ಮೇಷನ್ ಸಂಬಂಧ ಅಂತ ಇಂಥದ್ದು ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ರೀ. ಶುಭೋದಯ ರೀ ಎಲ್ಲರಿಗೂ.
ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಎಲ್ಲರಿಗೂ ಶುಭೋದಯ ಮತ್ತೊಮ್ಮೆ.